ವೀಕ್ಷಕರಿಗೆ ಹುಲಿ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮಂಗಲ ಹಾಗೂ ಹುದಿಕೇರಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಳೆದೊಂದು ತಿಂಗಳಿನಿಂದ ಹುಲಿಯ ದಾಳಿಯಿಂದ ಜನ ಭಯಭೀತರಾಗಿದ್ದಾರೆ. ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಸಂಜೆ ನಂತರ ಮನೆಯಿಂದ ಹೊರಬರದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹುಲಿಯ ಆತಂಕದ ನಡುವೆ ಜನ ಬಾಳ್ವೆ ನಡೆಸುವಂತಾಗಿದೆ. ಬೆಳ್ಳೂರು ಜಂಕ್ಷನ್ನಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹೀಗಿದ್ದರೂ ನರಹಂತಕ ಹುಲಿಯನ್ನು ಪತ್ತೆ ಹಚ್ಚುವಂಥದ್ದಾಗಲಿ, ಸೆರೆ ಹಿಡಿಯುವಂಥದ್ದಾಗಲಿ, ಜನರ ಬೇಡಿಕೆಯಂತೆ ಕೊಲ್ಲುವಂಥದ್ದಾಗಲಿ ಅದು ಆಗಿಲ್ಲ. ಈ ಹಂತದಲ್ಲಿ ಈ ವಿಚಾರದಲ್ಲಿ ಹುಲಿಯ ವಿಚಾರ ಸಂಬಂಧಪಟ್ಟ ಹಾಗೆ ಅಥವಾ ವನ್ಯಮೃಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಬೆರೆಸಬೇಡಿ ಅಂತ ಹೇಳುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ನಾಗರಿಕ ಸಮಾಜದಲ್ಲಿ ರಾಜ್ಯಕ್ಕೆ ಹೊರತಾದಂತಹ ವ್ಯವಸ್ಥೆಗಳು ಇಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಆಡಳಿತಾರೂಢ ಪಕ್ಷ ಸರ್ಕಾರ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಮಾಡಬೇಕಾದಂಥ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಹೊಣೆಗಾರಿಕೆ ಆಡಳಿತಾರೂಢ ಪಕ್ಷಕ್ಕಿದೆ. ಅದೇ ರೀತಿ ಆಡಳಿತಾರೂಢ ಪಕ್ಷ ಯಾವುದಾದ್ರೂ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕವಾಗಿ ಪ್ರಶ್ನಿಸುವಂತಹ ಜವಾಬ್ದಾರಿ, ಮಹತ್ವದ ಹೊಣೆಗಾರಿಕೆ ಪ್ರತಿಪಕ್ಷಗಳಿಗೆ ಆ ಜವಾಬ್ದಾರಿ ಇರುತ್ತದೆ. ಹುಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತಾರೂಢ ಪಕ್ಷವಾಗಿರುವಂಥ BJP ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಿದೆ, ಸಮರ್ಥವಾಗಿ ನಿಭಾಯಿಸಿದೆಯಾ, ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದೆಯಾ ಅಂತ ಹೇಳುವಂಥ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಅದೇ ರೀತಿ ಪ್ರಮುಖ ಪ್ರತಿಪಕ್ಷವಾಗಿರುವಂಥ ಕಾಂಗ್ರೆಸ್ ಇರ್ಬೋದು, ಜಾತ್ಯತೀತ ಜನತಾದಳ ಇರ್ಬೋದು, ಈ ಪಕ್ಷಗಳು ಸಹ ಆಡಳಿತಾರೂಢ ಪಕ್ಷವನ್ನು ಎಚ್ಚರಿಸುವ ಅಥವಾ ಪ್ರಶ್ನಿಸುವ, ಸಮಸ್ಯೆಗೆ ಪರಿಹಾರಕ್ಕೆ ಬೆಂಬಲವಾಗಿ ಧ್ವನಿ ಎತ್ತುವ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಮಾಡಿದೆ ಅಂತ ಹೇಳುವಂಥ ಪ್ರಶ್ನೆಯೂ ಎಲ್ಲ ಕಡೆ ಎದ್ದಿದೆ. ಒಂದು ಕಡೆ ಈ ವಿಚಾರದಲ್ಲಿ ರಾಜ್ಯಕ್ಕೆ ಬೇಡ, ರಾಜ್ಯಕ್ಕೆ ರಹಿತವಾಗಿ ವಿಚಾರಗಳು ನಡೀಲಿ ಅಂತ ಹೇಳುವ ಚರ್ಚೆ ನಡುವೆನೂ ರಾಜಕೀಯವಾಗಿ ಈ ವಿಚಾರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳೋದರ ಮೇಲೆ ಬೆಳಕು ಚೆಲ್ಲುವ ಕಾರಣಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರಮುಖ 3 ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಥಮವಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಆಡಳಿತಾರೂಢ ಪಕ್ಷವಾಗಿರುವಂತಹ BJPಯ ಕೊಡಗು ಜಿಲ್ಲಾಧ್ಯಕ್ಷರಾಗಿರುವಂತಹ ಪಳೆಯಂಡ ರಾಬಿನ್ ದೇವೇರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಚಿತ್ತಾರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ದೇಶದಲ್ಲಿ ಹಲವು ದಶಕಗಳ ಕಾಲ ಆಳ್ವಿಕೆ ನಡೆಸಿ ಅಷ್ಟೇ ನನಗೆ ಗೊತ್ತಿದೆ, ಪ್ರತಿಪಕ್ಷವಾಗಿ ನನ್ನಿಂದ ವಿಶೇಷವಾದಂಥ ಜವಾಬ್ದಾರಿ ನಿರ್ವಹಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವ ರೀತಿಯಲ್ಲಿ ಈಗಲೂ ಸಹ ತಾನು ಆಡಳಿತಾರೂಢ ಪಕ್ಷ ಅಂತ ಹೇಳುವ ಭಾವನೆಯಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಜವಾಬ್ದಾರಿಯ ಬಗ್ಗೆಯೂ ಇವತ್ತು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುವ. ಅದಕ್ಕೂ ಮೊದಲು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ KK ಮಂಜುನಾಥ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಚಿತ್ತಾರ ಬಳಗದ ಪರವಾಗಿ ಆತ್ಮೀಯ ಸ್ವಾಗತಗಳು. ನಮಸ್ಕಾರ. ಅದೇ ರೀತಿ ಪ್ರಾದೇಶಿಕ ಪಕ್ಷವಾಗಿ ಒಂದು ಕರ್ನಾಟಕದಿಂದ ದೇಶಕ್ಕೆ ಪ್ರಧಾನಿಯನ್ನು ನೀಡಿದಂತಹ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾಗಿರುವಂತಹ KMB ಗಣೇಶ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಚಿತ್ತಾರ ಬಳಗದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಾವು ಪ್ರಮುಖವಾಗಿ ಹುಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ದಕ್ಷಿಣ ಕೊಡಗಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಏನು ಇವತ್ತು ಹುಲಿ ದಾಳಿ ಕಾಣಿಸ್ಕೊಂಡಿದೆ. ಅದರಲ್ಲೂ ಈಗಾಗಲೇ ಕಾರ್ಮಿಕ ವರ್ಗದ 3 ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ 8 ವರ್ಷ ಪ್ರಾಯದ ಒಂದು ಬಾಲಕನು ಜೀವವನ್ನು ಕಳ್ಕೊಂಡಿದ್ದಾರೆ. ಒಬ್ಬರು ಕಾರ್ಮಿಕರು ಮೈಸೂರು ಖಾಸಗಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ನಡುವೆ ದಿನವನ್ನು ಕಳೀತಾ ಇದ್ದಾರೆ. 25ಕ್ಕೂ ಹೆಚ್ಚು ಜಾನುವಾರುಗಳು ಇವತ್ತು ಬಲಿಯಾಗಿದೆ ಹುಲಿಗೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿ ಇರುವಂಥದ್ದು ಆಡಳಿತಾರೂಢ BJPಗೆ. ಏಕೆಂತೇಳಿದ್ರೆ ಕ್ಷೇತ್ರದ ಶಾಸಕರು ಇರ್ಬೋದು, ಸಂಸದರಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲವೂ ಸಹ BJPಯ ಆಳ್ವಿಕೆಯಲ್ಲಿದೆ. ಈ ಹುಲಿ ದಾಳಿಗೆ ಸಂಬಂಧಪಟ್ಟ ಹಾಗೆ BJPಯ ನಿಲುವೇನಿದೆ, BJP ತನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಿದೆ ಅಂತ ಹೇಳೋದನ್ನು ನಮ್ಮ ಕಾರ್ಯಕ್ರಮದ ಪ್ರಾರಂಭಿಕ ಹಂತದಲ್ಲೇ ತಾವೇನು ಮಾಡಿದ್ದೇವೆ, ಪಕ್ಷದ ನಿಲುವೇನು ಅಂತ ಹೇಳೋದ್ರ ಬಗ್ಗೆ ರಾಬಿನ್ ದೇವೇರವರನ್ನೇ ಪ್ರಶ್ನೆ ಮಾಡುವ. ರಾಬಿನ್ ದೇವೇರವರೇ, ಈ ಹುಲಿ ದಾಳಿಗೆ ಸಂಬಂಧಪಟ್ಟ ವಿದ್ಯಮಾನಗಳ ಬಗ್ಗೆ ತಮಗೂ ಸಹ ಸ್ಪಷ್ಟ ಅರಿವಿದೆ. ತಾವು ಸಹ ಬೆಳ್ಳೂರು ಅಲ್ಲಿ ಪ್ರತಿಭಟನೆ ನಡೆದ ಸ್ಥಳಕ್ಕೆ ಹೋಗಿದ್ದೀರಿ. BJP ಅಂತ ಹೇಳಿದಾಗ ಅಧಿಕಾರಕ್ಕೆ ಬರುವ ಮೊದಲು ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಕ್ಕೂ ತಾವು ಬೀದಿ ಹೋರಾಟವನ್ನು ಪಕ್ಷದ ನೆಲೆಗಟ್ಟಲ್ಲಿ ಮಾಡ್ತಾ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ತಮ್ಮ ಪಕ್ಷದ ಕೆಲಸ ಜವಾಬ್ದಾರಿ ತೃಪ್ತಿದಾಯಕವಾಗಿ ಇದೆಯಾ, ನಿಮಗೆ ತೃಪ್ತಿ ತಂದಿದೆಯಾ, ಅಥವಾ ನೀವೇನು ಮಾಡಿದ್ದೀರಾ, ಪಕ್ಷದ ನಿರ್ಧಾರಗಳೇನಿದೆ, ಈ ವಿಚಾರದಲ್ಲಿ ನಿಲುವೇನಿದೆ ಅಂತ ಹೇಳೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಈ ಹುಲಿ ದಾಳಿ ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ 3 ಜನರನ್ನು ಬಲಿ ಪಡೆದಿದೆ.
ಅದರ ಜೊತೆಗೆ ಒಬ್ಬರು ಜೀವನ್ಮರಣ ಸ್ಥಿತಿಯಲ್ಲಿ ಇದ್ದಾರೆ. ಈಗ ಈ ಹುಲಿ ದಾಳಿಯಿಂದಾಗಿ ಒಬ್ಬರು ಜೀವನ್ಮರಣ ಸ್ಥಿತಿಯಲ್ಲಿ ಇದ್ದಾರೆ. ಹಾಗೆ 25 ಸುಮಾರು 25ರಷ್ಟು ಹಸುಗಳನ್ನು ಪ್ರಾಣಿಯನ್ನು ಬಲಿ ಪಡೆದಿರ್ತಕ್ಕಂಥ ಒಂದು ಘಟನೆ ದಕ್ಷಿಣ ಕೊಡಗಿನಲ್ಲಿ ನಡೆದಿದೆ. ನಾವು ಪ್ರಾರಂಭದಲ್ಲಿ ಹೇಳಿದಾಗೆ ಈ ವಿಚಾರದಲ್ಲಿ ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ದಾಳಿ ನಡೆದಿರ್ತಕ್ಕಂಥದ್ದು ಕೂಡ ಒಂದು ರಾಜಕೀಯ ಪ್ರೇರಿತವೂ ಕೂಡ ಅಲ್ಲ, ಮತ್ತು ಇದನ್ನು ರಾಜಕೀಯವಾಗಿ ನೋಡ್ತಕ್ಕಂಥ ಸರಿಯಲ್ಲ. ನಾವು ರಾಜಕೀಯವಾಗಿ ಇದನ್ನು ನೋಡಿದರೆ ಬಹುಶಃ ಪ್ರಾಣ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿದಂತೆ ಆಗುತ್ತೆ. ನಮ್ಮ ಸರ್ಕಾರ ಈ ಒಂದು ದಾಳಿಯ ನಂತರ ಸರ್ಕಾರಗಳು ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದೆ, ಮತ್ತು ಸರ್ಕಾರ ತಕ್ಷಣವೇ ಹುಲಿಯನ್ನು ಕೊಲ್ತಕ್ಕಂಥ ಅನಿವಾರ್ಯ ಆದರೆ ಕೊಲ್ಲಲಿಕ್ಕೂ ಕೂಡ ಅನುಮತಿಯನ್ನು ನೀಡಿದೆ. ಅದರ ಜೊತೆಗೇ ಆ ಹುಲಿ ದಾಳಿಯಿಂದ ಹುತಾತ್ಮರಾದವರಿಗೆ ಅವರಿಗೆ ಪರಿಹಾರದ ಹಣದ ರೂಪದಲ್ಲಿ ಪರಿಹಾರವನ್ನು ಕೂಡ ನೀಡಲಾಗಿದೆ. ಹಾಗೆಯೇ ಇದರಲ್ಲಿ ರಾಜಕೀಯವಾಗಿ ಕೆಲವು ವ್ಯಕ್ತಿಗಳು ಇದನ್ನು ರಾಜಕೀಯವಾಗಿ ಇದೆ ಅಂತ ಹೇಳಿದರೂ ಕೂಡ ನನಗೆ ಅನ್ನಿಸ್ತಾ ಇಲ್ಲ ಅಲ್ಲಿ ರಾಜಕೀಯ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಂದರೆ ಅಲ್ಲೊಂದು ರೀತಿಯಲ್ಲಿ ಏನಿದೆ ಅಂತ ಹೇಳಿದರೆ ಇಡೀ ಅಲ್ಲಿಯ ಜನ, ಆ ಭಾಗದ ಜನ, ಬೆಳ್ಳೂರು ಇರ್ಬೋದು, ಹುದಿಕೇರಿ ಆ ಭಾಗದ ಜನ ರಾಜಕೀಯ ರಹಿತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅವತ್ತಿನ ದಿವಸ ಆ ಬಾಲಕ ತೀರ್ಕೊಂಡಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಅಲ್ಲಿಗೆ ಹೋದವನು ಸಂಜೆವರೆಗೂ ಅಲ್ಲಿದ್ದು ಸರ್ಕಾರದಿಂದ ಚೆಕ್ಗಳನ್ನು ವಿತರಣೆ ಮಾಡುವಂಥ ಸಂದರ್ಭದವರೆಗೂ ನಾವು ಅಲ್ಲಿದ್ದು ನಾವು ಬಂದಿದ್ದೇವೆ. ಮತ್ತು ಈ ಮಾಡ್ತಕ್ಕಂಥ ಹೋರಾಟ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಹೋರಾಟಗಳು ಆಗಲೇಬೇಕು, ಹೋರಾಟಗಳು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ರಾಜಕೀಯ ಇಲ್ಲದೇ ಹೋರಾಟ ಮಾಡ್ತಿರ್ತಕ್ಕಂಥದ್ದಕ್ಕೂ ನಮ್ಮ ಬೆಂಬಲ ಇದೆ. ಈಗ ಅವತ್ತು ನಾವು ಹೋಗಿದ್ದೇವೆ, ಮತ್ತು ಅಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥ ಬಹುತೇಕ ವ್ಯಕ್ತಿಗಳು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ. ಅದರಿಂದ ಸರ್ಕಾರ ಮಟ್ಟದಲ್ಲಿ ಏನಾಗಬೇಕು ಅದನ್ನು ಸರ್ಕಾರ ಮಾಡಿದೆ. ಈಗಾಗಲೇ ಹುಲಿಯನ್ನು ಹೊಡಿಲಿಕ್ಕೆ ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಮತ್ತು ಹುಲಿಯನ್ನು ಹಿಡಿಲಿಕ್ಕೋಸ್ಕರ ಪ್ರತಿನಿತ್ಯ ಇವತ್ತು ಅರಣ್ಯ ಇಲಾಖೆ ಸಂಪೂರ್ಣವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ 4 ಆನೆಗಳ ಸಹಾಯದಿಂದ ಆ ಭಾಗದಲ್ಲಿ ಇರ್ತಕ್ಕಂಥ ಹುಲಿಯನ್ನು ಹುಡುಕ್ಲಿಕ್ಕೆ ಅರವಳಿಕೆ ಕೊಟ್ಟು ಮೊದಲು ಪ್ರಯತ್ನವನ್ನು ಹಿಡಿಯುವ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಒಂದು 2-3 ದಿವಸಗಳಲ್ಲಿ ಅದು ಕಾರ್ಯಗತ ಆಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುವ ಅದಕ್ಕೆ ಮೊದಲು ಒಬ್ಬರು ವೀಕ್ಷಕರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಬಿನ್ ರವರು ಈ ವಿಚಾರದಲ್ಲಿ ರಾಜ್ಯಕ್ಕೆ ಬೆರೆಸೋದು ಬೇಡ ಅಂತ ಹೇಳೋದನ್ನ ಅಂಶವನ್ನು ಹೇಳಿದ್ದಾರೆ. ಅದಕ್ಕೂ ಮೊದಲು ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ತನ್ನ ನಿಲುವೇನಿದೆ, ತನ್ನ ಅಭಿಪ್ರಾಯವೇನಿದೆ ಅಂತ ಹೇಳೋದನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೆ ಮಂಜುನಾಥ್ ಅವರು ವೀಕ್ಷಕರ ಮುಂದೆ ತೆರೆದಿಡಬೇಕಾಗಿ ಕೇಳ್ಕೊಳ್ತೇನೆ. ಈ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಜವಾಬ್ದಾರಿಯುತ BJP ಶಾಸಕರುಗಳು ಭಾಳಷ್ಟು ಬೇಜವಾಬ್ದಾರಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರು ಆ ಹುಲಿಯ ಹಿಡಿಯೋದು ಒಂದೇ ಆಲೋಚನೆ ಮಾತ್ರ ಅಲ್ಲ, ಶಾಶ್ವತವಾದ ಪರಿಹಾರಕ್ಕೆ ಇವರು ಹೆಜ್ಜೆನೇ ಇಡಲಿಲ್ಲ. ಇವತ್ತು ಸುಮಾರು ನಾಗರಹೊಳೆ ಅಭಯಾರಣ್ಯದಲ್ಲಿ 125ಕ್ಕೂ ಹೆಚ್ಚು ಹುಲಿಗಳಿದೆ. ಆ ಹುಲಿಗಳು ಯಾವ ಸಂದರ್ಭದಲ್ಲೂ ಕೂಡ ತೋಟಗಳಿಗೆ ನುಗ್ಬೋದು ಮತ್ತು ಯಾವ ಸಂದರ್ಭದಲ್ಲೂ ಕೂಡ ಜೀವಹಾನಿಯನ್ನು ಮಾಡ್ಬೋದು. ಅದಕ್ಕೆ ಇವರು 3 ಜನರನ್ನು ತಿಂದು ಹಾಕಿರುವಂಥದ್ದು, ಒಬ್ಬರನ್ನು ಚಿಂತಾಜನಕ ಸ್ಥಿತಿಯಲ್ಲಿ ಇರುವಂತೆ ಮಾಡಿರುವಂಥ ಪರಿಸ್ಥಿತಿಯಲ್ಲಿ ಬರೀ ಇವರು 2.5 ಲಕ್ಷ ಪರಿಹಾರ ಕೊಡೋದು ಅದು ಶಾಶ್ವತ ಪರಿಹಾರ ಅಲ್ಲ. ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವರು ಹುಲಿ ಹಿಡಿಯೋದು ಮಾತ್ರ ಅದು ತಾತ್ಕಾಲಿಕ ಅದು ಪ್ರಯತ್ನ. ಅದ್ರ ಜೊತೆಗೆ ಶಾಶ್ವತ ಪ್ರಯತ್ನಕ್ಕೆ ಹುಲಿಗೆ ಪ್ರತ್ಯೇಕವಾದಂಥ ಪ್ರದೇಶವನ್ನು ಗುರುತಿಸಿ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಇವ್ರ ಚಿಂತನೆಯೇ ಇಲ್ಲ. ಮನುಷ್ಯರು ಮತ್ತು ಪ್ರಾಣಿಗಳು ಪ್ರತ್ಯೇಕವಾಗಿ ವಾಸಿಸಬೇಕು. ಆ ಪ್ರಾಣಿಗಳಿರುವಂಥ ಸ್ಥಳಕ್ಕೆ ಮನುಷ್ಯರು ಹೋಗಬಾರ್ದು, ಮನುಷ್ಯರಿರುವಂಥ ಜಾಗಕ್ಕೆ ಪ್ರಾಣಿಗಳು ಬರಬಾರ್ದು ಅನ್ನುವಂಥ ಚಿಂತನೆ ಇಲ್ಲದೆ ಇರುವಂಥ ಸರ್ಕಾರ ಇದು ಬೇಜವಾಬ್ದಾರಿಕೆಯನ್ನು ಪ್ರದರ್ಶಿಸ್ತಾ ಇರೋದು. ನಮಗೆ ಬೇಕಾಗಿರೋದು ಶಾಶ್ವತ ಪರಿಹಾರ. 3 ಜನಕ್ಕೆ ಇವ್ರು ಪರಿಹಾರ ಕೊಟ್ಬಿಟ್ರೆ 3 ಜನ ಜೀವ ಬಂದುಬಿಡ್ತದ?
ಇನ್ನೊಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತು ನರಳುತ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಯ ಎಲ್ಲ ಮಾಯ ಆಗ್ಬಿಡ್ತದ, ಅವರು ಎಲ್ಲ ಸರಿಯಾಗ್ಬಿಡ್ತದ. ಹಾಗಾಗಿ ಈ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳು ಶಾಶ್ವತವಾಗಿ ಮತ್ತೊಂದು ಪ್ರಾಣಿ ಹಾನಿ ಆಗದ ರೀತಿಯಲ್ಲಿ ಯೋಜನೆ ಮಾಡಬೇಕು. ಏನು ಇಲ್ವೇ ಇಲ್ಲ. ಮೊನ್ನೆ ಬಜೆಟ್ನಲ್ಲೂ ಕೂಡ ಅಂಥದ್ದೊಂದು ಯಾವ ಹಣವನ್ನು ಮೀಸಲಿಟ್ಟಿಲ್ಲ. ಈ ಒಂದು ಸೋಲಾರ್ ತಂತಿ ಬೇಲಿಯನ್ನು ಹಾಕುವಂಥದ್ದಾಗಲಿ ಅಥವಾ ಹೊಂಡವನ್ನು ನಿರ್ಮಿಸುವಂಥದ್ದಾಗಲಿ, ಟ್ರೆಂಚಸ್ಸನ್ನು ಆನೆಗಳಾಗ್ಬೋದು, ಚಿರತೆಗಳಾಗ್ಬೋದು, ಹುಲಿಗಳಾಗ್ಬೋದು, ಇವು ಅಧಿಕ ಸಂಖ್ಯೆಯಲ್ಲಿ ವಂಶಾಭಿವೃದ್ಧಿ ಆಗ್ತಾ ಇದೆ. ಇವತ್ತು ನಾಗರಹೊಳೆಯಲ್ಲಿ ಪ್ರದೇಶ ಕಡಿಮೆ ಇದೆ, ಪ್ರಾಣಿಗಳು ಜಾಸ್ತಿ ಇದ್ದಾವೆ. ಇದಕ್ಕೇನು ಯೋಜನೆಯನ್ನು ಮಾಡ್ತಾ ಇದ್ದಾರೆ? ಇಷ್ಟೊಂದು ಬೇಜವಾಬ್ದಾರಿತನದ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಜವಾಬ್ದಾರಿಕೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ನಮ್ಮ ಶಾಸಕರುಗಳು? ಕಿಂಚಿತ್ತಾದರೂ ಇದುವರೆಗೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರಾ ನಮ್ಮ ಜಿಲ್ಲೆಗೆ? ಏನು ಮಾಡ್ತಿದ್ದಾರೆ? ಎಷ್ಟು ಆಯಿತು? ಒಂದು ಆನೆಯಿಂದ ಒಂದು ಸಾವಾಯಿತು, 4 ಹೆಣಗಳು ಬಿದ್ದಿದೆ ಸುಮಾರು 15-20 ದಿವಸಗಳಲ್ಲಿ, ಒಂದು ಸಾಯುವಂಥ ಸ್ಥಿತಿಯಲ್ಲಿದೆ. ಎಲ್ಲೋಗಿದ್ದಾರೆ ಇವರು ಉಸ್ತುವಾರಿ ಸಚಿವರುಗಳು? ನಮ್ಮ ಆಡಳಿತ ಪಕ್ಷ ಇದ್ದಾಗ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡದು ಮಾಡ್ತಾ ಇದ್ರು, ಬೀದಿಗಿಳಿತಾ ಇದ್ರು. ಈಗ ಇಳಿಲಿಕ್ಕೆ ಆಗೋದಿಲ್ವ ಇವರಿಗೆ? ಮತ್ತೆ ಅರಣ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ? ಲಿಂಬಾವಳಿ ಅವರು ಬೇಜವಾಬ್ದಾರಿತನದ ಉತ್ತರ ಕೊಡ್ತಾರೆ. ಅವರು ಹಿಡಿತೀವಿ ಹುಲಿನ. ಏನು ಹಿಡಿತಾ ಇದ್ದಾರೆ? ಎಷ್ಟು ದಿವಸ ಬೇಕು ಇವ್ರಿಗೆ ಹಿಡಿಲಿಕ್ಕೆ? ಮನುಷ್ಯರನ್ನ ಕೊಲ್ಲಬಹುದು ಇವರು, ಪ್ರಾಣಿನ ಕೊಲ್ಲಿಕ್ಕೆ ಇವ್ರಿಗೆ ಆಗೋದಿಲ್ಲ. ಇಂಥ ವೈಜ್ಞಾನಿಕ ಕಾಲದಲ್ಲಿ ಇವರಿಗೆ ಅಷ್ಟು ಕಟುಕತನದಲ್ಲಿ ನಮ್ಮ ಜಿಲ್ಲೆಯ ಜನತೆಯನ್ನು ಅವ್ರು ಕಾಣ್ತಾ ಇದ್ದಾರೆ ಈ ಸರ್ಕಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಖಂಡನೀಯ ಇದು. ಒಂದು ನಿಮಿಷ ಅಧ್ಯಕ್ಷ, ಒಂದು ವೀಕ್ಷಕರು ಕರೆಯಲಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಸಜ್ಜನ್ ಗಣಪತಿ ಅವರು? ಹೌದು ಸರ್. ಅದೇ ನಾವು ರಾಜಕೀಯ ಪಕ್ಷಗಳ 3 ಪಕ್ಷಗಳ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು ಸರ್. ದಕ್ಷಿಣ ಕೊಡಗಿನಲ್ಲಿ ಆಗ್ತಿರುವಂಥ ಹುಲಿಯ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ತಮ್ಮ ಪ್ರಶ್ನೆ ಅಥವಾ ಅಭಿಪ್ರಾಯವಿದ್ದರೆ ವ್ಯಕ್ತಪಡಿಸಬಹುದು. ಸರ್ ನೋಡಿ, ಈಗ ನಮ್ಮ ಅಭಿಪ್ರಾಯ ಏನಂದ್ರೆ, ಈಗ ಈ ತರ ಹುಲಿ ದಾಳಿ ಮಾಡಿ ಕೆಲವು 3-4 ಪ್ರಾಣಗಳು ಹೋಗಿದೆ. ಅದರ ಬಗ್ಗೆ ನಮ್ಮ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡಿ ಅದನ್ನ ತೀರ್ಮಾನ ಮಾಡೋ ಬದಲು ಅದನ್ನು ಗುಂಡಿಕ್ಕಿ ರಾಜ್ಯಕ್ಕೆ ಬಿಟ್ಟು ಅದನ್ನು ಗುಂಡಿಕ್ಕಿಕೊಂಡು ಅದನ್ನು ಸರ್ಕಾರದಿಂದ ಒಂದು ವ್ಯವಸ್ಥೆ ಬರ್ತದೆ, ಅದನ್ನು ವ್ಯವಸ್ಥೆ ಮಾಡಿ ಕೊಡುತ್ತೆ ಆಗ್ಬೇಕಲ್ಲ ಸರ್? ತಮ್ಮ ಪ್ರಶ್ನೆ ಹೇಳಿ. ತಮ್ಮ ಪ್ರಶ್ನೆ ಯಾರಿಗಿದೆ? ನಾ ಹೇಳ್ದಲ್ಲ, ರಾಜ್ಯಕ್ಕೆ ಬಿಟ್ಟು ರಾಜ್ಯಕ್ಕೆ ಪಕ್ಷದವರು 3 ಜನರು ಇರ್ಬೋದು. ಹೇಳಿ. ಆ ರಾಜ್ಯಕ್ಕೆ ಬಿಟ್ಟು ಪ್ರಶ್ನೆ ಅಂದ್ರೆ ರಾಜೇಂದ್ರವರಿಗೆಲ್ಲ, ಅಧ್ಯಕ್ಷರಿಗೆಲ್ಲ, ನಮ್ಮ ಮಂಜುನಾಥ್ ಒಟ್ಲಾಸ್ ರಾಜಕೀಯವನ್ನು ಬಿಟ್ಟು ಎಲ್ಲರೂ ಸೇರಿ ಅದನ್ನು ಗುಂಡಿಟ್ಟುಕೊಳ್ಳುವಂತ ವ್ಯವಸ್ಥೆಯನ್ನು ಸರ್ಕಾರದಿಂದ ತರುವಂತ ಕೆಲಸ 3 ನಮ್ಮ ಅಧ್ಯಕ್ಷರು ಮಾಡುವಂತ ಕೆಲಸ ಮಾಡ್ಬೋದಲ್ಲ ಅಂತ. ಸಜ್ಜನ್ ಗಣಪತಿ ಅವರೇ ನಮಸ್ಕಾರ. ನಮಸ್ಕಾರ. ನಮಗೆ ರಾಜಕೀಯ ಬೇಡವೇ ಬೇಡ. ನಾವು ಈ ವಿಚಾರಕ್ಕೆ ರಾಜಕೀಯ ಬೇಡ. ನಾವು ನಮ್ಮ ಪಕ್ಷದ ಫ್ಲಾಗ್ ಅನ್ನ ಹಿಡಿದು ಎಲ್ಲೂ ಕೂಡ ನಾವು ನಿಂತಿಲ್ಲ. ಇವತ್ತು ಜನಸಾಮಾನ್ಯರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ನಾವು ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳು ಆ ದಿನದಿಂದ ಈ ದಿನದವರೆಗೂ ಕೂಡ ನಾವು ನಮ್ಮ ಬ್ಯಾನರ್ನ ಹೊರತುಪಡಿಸಿ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ, ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಒಂದು ಜೀವ ಹೋಗುವಂತ ವಿಚಾರದಲ್ಲಿ, ನಮ್ಮ ಜೀವ ಪ್ರಾಣಹಾನಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಾವು ಅದನ್ನ ಹೊರತಾಗಿಯೇ ನಮಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಅದನ್ನ ಒಟ್ಟಿಗೆ ನಾವು ಮಾಡಬೇಕಾಗಿದೆ, ಮಾಡೋಣ. ಸಜ್ಜನ್ ಗಣಪತಿ ಅವರೇ. ಧನ್ಯವಾದಗಳು ಸಜ್ಜನ್ ಅವರೇ. ಈ ಜಿಲ್ಲೆಯಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಅಥವಾ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂತಹ JDS ಹುಲಿಗೆ ಸಂಬಂಧಪಟ್ಟ ಹಾಗೆ ಏನು ವಿಚಾರಗಳಾಗ್ತಾ ಇದೆ, ಈ ಪಕ್ಷದ ನಿಲುವೇನು ಅಂತ ಹೇಳೋದನ್ನ KMB ಗಣೇಶ್ ಅವರು ತಿಳಿಸ್ಬೇಕಾಗುತ್ತೆ. ಈಗಾಗಲೇ ನಮ್ಮ 2 ರಾಷ್ಟ್ರೀಯ ಪಕ್ಷಗಳ ಸ್ನೇಹಿತರು ಕೂಡ ಹೇಳಿದರು, ರಾಜಕೀಯವನ್ನು ಇಲ್ಲಿ ತರೋದು ಸರಿಯಲ್ಲ. ಬಹುಶಃ ನಾನು ಕೂಡ ಹೇಳ್ತಿದ್ದೀನಿ, ರಾಜಕೀಯ ಇಲ್ಲಿ ತರೋದು ಸರಿಯಲ್ಲ. ಇಲ್ಲಿ ಯಾರು ಕೂಡ ರಾಜಕೀಯವನ್ನು ತರಲಿಲ್ಲ. ಆದರೆ ಜವಾಬ್ದಾರಿತನ ಹೊತ್ತಿರ್ತಕ್ಕಂಥ ಒಂದು ಆಡಳಿತ ಪಕ್ಷ, ಒಂದು ಪಕ್ಷ ಇಲ್ಲದ ಜವಾಬ್ದಾರಿ ತೊಗೊಳಕ್ಕಾಗೋದಿಲ್ಲ ಅಲ್ಲ. ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಂದು ಆಡಳಿತ ಪಕ್ಷ ಕರ್ತವ್ಯವನ್ನು ಕೂಡ ನೋಡಬೇಕಾಗುತ್ತೆ. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದನೆ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಆಡಳಿತವನ್ನು ತಗೊಳ್ಳುವಂಥ ಉಸ್ತುವಾರಿ ಸಚಿವರು ಇಲ್ಲಿವರೆಗೆ ಇಲ್ಲಿ ಬರಲಿಲ್ಲ, ಮತ್ತು ಅರಣ್ಯ ಸಚಿವರು ಬರಲಿಲ್ಲ. ನೀವು ನಾಳೆ ಬೇಕಾದ್ರೆ ನೋಡಿ, ನಾಳೆ 2 ದಿನದೊಳಗೆ ಅರಣ್ಯ ಸಚಿವರು ಬರಲಿ, 2 ದಿನ 1 ಗಂಟೆ ಒಳಗೆ ಹುಲಿಯನ್ನು ಹಿಡಿದು ನಿಲ್ಲಿಸ್ತಾರೆ. ಇವ್ರು ಏನು ಮಾಡಿದ್ದಾರೆ, ಒಂದು ಸಲ ಒಂದು ಹಸು ಮತ್ತು ಒಬ್ಬ ಕೂಲಿ ಕಾರ್ಮಿಕನನ್ನು ಹುಲಿ ದಾಳಿ ಮಾಡಿದ್ಮೇಲೆ ಸತ್ತೋದ್ರು. ಸತ್ತ ಮೇಲೆ ಯಾವುದೋ ಒಂದು ಬೋನಲ್ಲಿ ಇರತಕ್ಕಂಥ ಒಂದು ಹುಲಿಯನ್ನು
ಯಾವುದೋ ಸರ್ಕಸ್ ಬೋನಲ್ಲಿ ಎಲ್ಲೋ ಇದ್ದು ತಂದರು ಹಿಡಿದ್ರು ಸಿಕ್ಕಿರು ಅಂತೇಳಿ ಪುನಃ ಅದನ್ನು ತೊಗೊಂಡೋದ್ರು. ಅಂದರೆ ಆ ಬೋನ್ ತೋರಿಸೋಗಲೇ ಹುಲಿ ಅದರೊಳಗೆ ಹೋಗಿದೆ ಅಂತ ಕಾಣುತ್ತೆ. ಅಂದರೆ ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ಈ ರೀತಿಯ ವ್ಯವಸ್ಥೆ ಆಗಬಾರ್ದು. ಎಲ್ಲೋ ಒಂದು ಕಡೆ ಹುಲಿಯನ್ನು ನಾವು ಹಿಡಿದಿದ್ದೀವಿ, ನಾವು ಹುಲಿ ಹಿಡಿದು ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳುವಂಥ ವಿಚಾರ ಆಗಬಾರ್ದು. ಏನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಆ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯಾಧಿಕಾರಿಗಳು ಮಾಡಬೇಕಾಗುತ್ತೆ. ಇಲ್ಲಿ ಎದ್ದು ಕಾಣ್ತಾ ಇಲ್ಲ. ಅರಣ್ಯಾಧಿಕಾರಿಗಳು ಕೂಡ ಯಾವುದೇ ವಿಚಾರಗಳಿಗೆ ಇಲ್ಲಿ ಸಂಬಂಧ ಇವತ್ತು ಭಾಳಷ್ಟು ಜನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ರೈತರು ಮಾಡ್ತಾ ಇದ್ದಾರೆ, ಒಂದು ಕಡೆ ನಾನ್ ಪೊಲಿಟಿಕಲ್ ಆಗಿ ಬೇರೆ ಎಲ್ಲ ಪಕ್ಷದವರು ಸೇರಿಸ್ಕೊಂಡು ರಾಜಕೀಯ ರಹಿತವಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ರಾಘವೇಂದ್ರ ದೇವರು ಹೇಳಿದ್ರು ನಮ್ಮ ಪಕ್ಷದವರೇ ಅದ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತೇಳಿ ಒಳ್ಳೆಯದು. ಆದರೆ ನಾನು ಹೇಳ್ತಿರೋದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಒಂದು ಆಡಳಿತ ಪಕ್ಷ ಇದರ ಹಿಂದೆ ಬಿದ್ದು ಕೆಲಸ ಮಾಡಬೇಕಾಗುತ್ತೆ. ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯಿಂದ ಕರ್ತವ್ಯವನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಇಲ್ಲಿ ಎಲ್ಲ ಒಂದು ಕಡೆ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ನಮ್ಮ ಅರಣ್ಯ ಮಿನಿಸ್ಟರ್ ಯಾರು ಅರಣ್ಯ ಸಚಿವರು ಆಗಿರ್ಬೋದು, ಅವ್ರು ಇಲ್ಲಿ ಬರೋದಿರುವಂಥದ್ದು ದೊಡ್ಡ ಒಂದು ಹಿಂದೇಟು ನಮಗೆ ಕಾಣ್ತಾ ಇದೆ. ಅವ್ರು ಬಂದರೆ 2 ದಿನದಲ್ಲಿ ಈ ಇರತಕ್ಕಂಥ ಹುಲಿಗಳನ್ನು ಕೊಲ್ಲೋದು ಅಥವಾ ಹಿಡಿಯೋದು ಯಾವುದಾದ್ರೂ ಒಂದು ಕೆಲಸ ಆಗುತ್ತೆ. ಏಕೆ ಇಲ್ಲಿ ಕೊಡಗಿ ಬರಲಿಕ್ಕೆ ಏಕೆ ಅವರೊಂಥರ ಈ ತಾತ್ಸರ ಮನೋಭಾವನೆ ಕಾಣ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಆಗಬಾರ್ದು. ಇವತ್ತು ಕೊಡಗಿನಲ್ಲಿ ಎಲ್ಲೋ ಬೇಕಾಗಿದೆ, ಆದರೆ ಕೊಡಗಿನ ಸಮಸ್ಯೆಗೆ ಸ್ಪಂದನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಅದರದ್ದು? ಆ ರೀತಿಯ ಕೆಲಸಗಳು ಆಗಬಾರ್ದು. ಕೊಡಗಿನ ಜೊತೆಯಲ್ಲಿ ಅರಣ್ಯ ಸಚಿವರು ಕೂಡ ಬರಬೇಕು, ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ವಿ. ಇದು ಯಾರು ಕೂಡ ಬೇಕು ಅಂತೇಳಿ ಮಾಡೋಂಥದ್ದಲ್ಲ, ಇದು ಎಲ್ಲಿ ಕೂಡ ಬೇಕು ಅಂತೇಳಿ ಆಗಿರ್ತಕ್ಕಂಥದ್ದಲ್ಲ. ಒಂದು ಕಡೆ ಆನೆ ಮಾನವ ಸಂಘರ್ಷ, ಇನ್ನೊಂದು ಕಡೆ ಇವತ್ತು ಹುಲಿ ಮತ್ತು ಮಾನವ ಸಂಘರ್ಷ, ಇನ್ನೊಂದು ಕಡೆ ಬೇರೆ ಮತ್ತೆ ಕಾಡು ಪ್ರಾಣಿಗಳ ಒಂದು ಸಂಘರ್ಷ ಬರ್ಬೋದು. ಇವತ್ತು ನೋಡಿ ನಮ್ಮ ಇದರಲ್ಲಿ ವಿರಾಜಪೇಟೆ ಇನ್ನೊಂದು ತಾಲೂಕಿನಲ್ಲಿ ಇವತ್ತು ಹಾನಿ ಮಾನವ ಸಂಘರ್ಷದಲ್ಲಿ ಇವತ್ತು ಪ್ರತಿಭಟನೆ ಅಹೋರಾತ್ರಿ ಉಪವಾಸ ಕೂಡ ಕೂತಿದ್ದಾರೆ. ಇದಕ್ಕೂ ಕೂಡ ಸ್ಪಂದನೆ ಇಲ್ಲ. ಎಂದೇ ಅರಣ್ಯ ಸಚಿವರು ಅರಣ್ಯ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದನೆ ಕೊಡಲಿಲ್ಲ ಅಂತ ಹೇಳಿದ್ರೆ ಕೊಡಗಿನ ಜನರು ಎಲ್ಲಿಗೆ ಹೋಗಬೇಕು ಅಂತ ಹೇಳುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಬೇಕಾಗುತ್ತೆ. ಒಂದು ಕಡೆ ಕೊರೋನಾ 2017ರಿಂದ ಈ ಕಡೆ ನೋಡಿ, 2017ಕ್ಕೆ ನಮಗೆ ಬರಗಾಲ ಬಂತು, 2018ಗೆ ನಮಗೆ ವಿಪರೀತವಾದಂಥ ಪ್ರಕೃತಿ ವಿಕೋಪ, 2019ಗೆ ಮತ್ತೆ ಪುನಃ ವಿರಾಜಪೇಟೆ ಕಡೆ ಪ್ರಕೃತಿ ವಿಕೋಪ, 2020ಕ್ಕೆ ನಮಗೆ ಕೊರೋನಾ. ಅಂದರೆ ಒಂದಲ್ಲ ಒಂದು ರೀತಿಯ ಹಂತದಲ್ಲಿ ನಾವೆಲ್ಲ ಏನೋ ಒಂದು ಸಮಸ್ಯೆ ಒಳಗೆ ಮುಳುಗಿ ನಮ್ಮ ದಿನನಿತ್ಯದ ವ್ಯವಹಾರಗಳು ಎಲ್ಲವೂ ಏನೂ ಇಲ್ಲ. ಇವತ್ತು ಸಾಯ್ತಿರೋರು ಯಾರು? ಹೆಚ್ಚಾಗಿ ಸಾಯ್ತಿರೋಂಥದ್ದು ಪಾಪ ತೋಟದ ಕಾರ್ಮಿಕರು, ಕೂಲಿ ಕಾರ್ಮಿಕರು. ಇವತ್ತು ಏನು ಗೊತ್ತಿರೋದಿಲ್ಲ, ಎಲ್ಲ ಒಂದು ಕಡೆ ಹೋಗಿ ಕಾಫಿ ಕುಯ್ತಿರ್ತಾರೆ, ಎಲ್ಲ ಕಪಾತ್ ಮಾಡ್ತಾ ಇರ್ತಾರೆ, ಎಲ್ಲ ಹಾಗೆ ತೆಗಿತಿರ್ತಾರೆ. ಏನಾದ್ರು ಮಾಡ್ತಾ ಇರುವಾಗ ಹುಲಿ ಬಂದು ಹಿಂದ್ ಕಡೆಯಿಂದ ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಇಂಥ ಒಂದು ಸಂದರ್ಭವನ್ನು ಕರ್ತವ್ಯವನ್ನು ಯಾರು ತಗೊಂಡಿದ್ದಾರೆ, ಜವಾಬ್ದಾರಿಯನ್ನು ಯಾರು ತಗೊಂಡಿದ್ದಾರೆ, ಆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಆಡಳಿತದವರು ಅದು ಮಾಡಬೇಕಾಗುತ್ತೆ. ಇಲ್ಲಿ ಅದು ಎದ್ದು ಕಾಣ್ತಾ ಇದೆ. ಅಂದರೆ ಏನು ಕೆಲಸಗಳು ನಿಷ್ಕ್ರಿಯ ಆಗಿದೆ ಅಂತ ಹೇಳುವಂಥ ವಿಚಾರಗಳು ಕಾಣ್ತಾ ಇದೆ. ಧನ್ಯವಾದಗಳು ಗಣೇಶ್ ಅವರೇ. ಮತ್ತೊಬ್ಬರು ಕರೆ ಇದ್ದಾರೆ. ನಮಸ್ತೆ ಜೀವನ್ ಅವರೇ. ಸರ್ ನಮಸ್ತೆ. ರಾಜಕೀಯ ಪಕ್ಷದ 3 ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮ ಪ್ರಶ್ನೆಯನ್ನ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಹೇಳಿ ಸರ್, ಇಲ್ಲಿ ನಾವು ನಮ್ಮ ಹೊಳೆದ ನೀರು ತುಂಬಾ ಒಂದು ಪ್ರಕೃತಿ ವಿಕೋಪವಾಗಿ ಭಯಂಕರ ತೊಂದರೆ ಆಗ್ತದೆ ಸರ್, ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಸರ್? ನಾವಿಲ್ಲಿ ವನ್ಯಪ್ರಾಣಿಗಳಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದಾ? ನಿಮ್ಮ ಮೆಸೇಜ್ ಪ್ರಕೃತಿ ವಿಕೋಪ ಅದೆಲ್ಲ ಇತ್ತು, ಅದನ್ನ ನೋಡ್ತು ಕಾಲ್ ಮಾಡಿದ್ವಿ ಸರ್. ಇದಕ್ಕೆ ಪರವಾಗಿಲ್ಲ, ಇನ್ನು ಮುಂದಿನ ಕಾರ್ಯಕ್ರಮ ಬಂದಾಗ ಅದರಲ್ಲಿ ಮಾತಾಡುವ. ನಾವಿಲ್ಲಿ ವನ್ಯಪ್ರಾಣಿಗೆ ಸಂಬಂಧಪಟ್ಟ ಹಾಗೆ ಕೊಡಗಿನಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಆ ವಿಷಯದಲ್ಲಿ ಚರ್ಚೆಯನ್ನು ಎತ್ಕೊಂಡಿದ್ದೀವಿ. ಹೌದಾ ಸರ್? ಇದ್ರ ಬಗ್ಗೆ ಇಲ್ಲ ಸರ್? ಇಲ್ಲ. ಧನ್ಯವಾದಗಳು. ಸಾರಿ. ಓಕೆ, ಸಾರಿ. ಇದು ಇಲ್ಲಿ ಈಗ ನಾವು ಚರ್ಚೆಯಲ್ಲಿ ಬಂದಂಥ ಪ್ರಮುಖ ಅಂಶ 3 ರಾಜಕೀಯ ಪಕ್ಷಗಳ ನೇತಾರರು ಹೇಳಿರುವಂಥದ್ದು. ಈ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಹೇಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರೊಂದಿಗೆ ಕಾಂಗ್ರೆಸ್ ಮತ್ತು JDS ಜಿಲ್ಲಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿರುವಂಥ ಅಭಿಪ್ರಾಯ, ರಾಜ್ಯಕ್ಕೆ ಬೇಡ ಅಂತ ಹೇಳಿದ್ರು ಸಹ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಆಗಮಿಸಿಲ್ಲ, ಅರಣ್ಯ ಸಚಿವರಾದಂತಹ ಅರವಿಂದ ಲಿಂಬಾವಳಿ ಅವರು ಸಹ ಆಗಮಿಸಿಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಇದಕ್ಕೆ ಆಡಳಿತಾರೂಢ ಪಕ್ಷದ ಅಧ್ಯಕ್ಷರಾಗಿರುವಂಥ ರಾಬಿನ್ ರವರು ಉಸ್ತುವಾರಿ ಸಚಿವರು ಅಥವಾ ಹಾಗೂ ಅರಣ್ಯ ಸಚಿವರು ಯಾಕಾಗಿ ಕೊಡಗಿಗೆ ಬಂದಿಲ್ಲ ಅಂತ ಹೇಳುವಂಥದ್ದು, ಅದರಲ್ಲೂ ಅರಣ್ಯ ಸಚಿವರು ವಿಧಾನಸಭೆಯ ಅಧಿವೇಶನದಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಾಧ್ಯಮಗಳಲ್ಲಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಉಸ್ತುವಾರಿ ಸಚಿವರಾದಂಥ ವಿ ಸೋಮಣ್ಣವರು ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಎಲ್ಲಾದರೂ ಅವರು ಕೊಡಗಿನ ಉಸ್ತುವಾರಿಯಿಂದ ವಿಮುಖರಾಗಿದ್ದಾರಾ ಅಥವಾ ಏನು ಸಮಸ್ಯೆ ಇದೆ ಅಂತ ಹೇಳೋದನ್ನ ಜನತೆ ಮುಂದೆ ತಿಳಿಸಬೇಕು. ರಾಬಿನ್ ರವರು ನೋಡಿ, ನಮ್ಮ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಶಾಸಕರುಗಳ ಬೇಜವಾಬ್ದಾರಿ ಅಂತ ಹೇಳಿದರು. ಇಲ್ಲಿ ಶಾಸಕರುಗಳು ಏನು ಕರ್ತವ್ಯವನ್ನು ನಿರ್ವಹಿಸಬೇಕು ಅದನ್ನು ಸಂಪೂರ್ಣವಾಗಿ ಅವರು ನಿರ್ವಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ವಿರುದ್ಧವೇ ಮಾತಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದರಲ್ಲಿ ಅವರು ಎಲ್ಲೋ ಒಂದು ಕಡೆ BJPಯ ಶಾಸಕರು ಅಂತ ಹೇಳೋದನ್ನು ಕೂಡ ಎಲ್ಲೂ ತೋರ್ಪಡಿಸ್ಕೊಳ್ಳಿಲ್ಲ. ಜಿಲ್ಲೆಗೆ ಸಮಸ್ಯೆ ಆಗಿದೆ, ಆ ಜಿಲ್ಲೆಯ ಸಮಸ್ಯೆಯನ್ನು ನಾವು ಒಕ್ಕೊರಲಿನಿಂದ
ವಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ಹೇಳುವ ಕಾರಣದಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಅವರು ಅದನ್ನು ಮಾತಾಡಿದ್ದಾರೆ ಮತ್ತು ಸೂಕ್ತ ಕ್ರಮವನ್ನು ಕೂಡ ಏನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ. ಎರಡನೇದು ಅರಣ್ಯ ಸಚಿವರು ಇಲ್ಲಿಗೆ ಬರಲಿಲ್ಲ ಅಂತ ಹೇಳ್ತಕ್ಕಂಥದ್ದಿದೆ. ಆದರೆ ಅರಣ್ಯ ಸಚಿವರು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಅವರು ಸೂಕ್ತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅರಣ್ಯ ಸಚಿವರು ಜಿಲ್ಲೆಗೆ ಬಂದರೆ ಹುಲಿ ಸಿಗ್ತದೆ ಅಂತ ಹೇಳಿದರೆ ನಾಳೆನೇ ನಾನು ಅವ್ರನ್ನ ಬರೆಸ್ಲಿಕ್ಕೆ ನಾನು ತಯಾರಿದ್ದೇನೆ. ಇಲ್ಲೊಂದು ಕಡೆ ಅರಣ್ಯ ಸಚಿವರೇ ಬಂದು ಅದನ್ನು ಹುಲಿಯನ್ನು ಹೊಡಿಬೇಕು ಅಂತ ಆದರೆ ಅವ್ರನ್ನ ನಾಳೆನೇ ಬರೆಸ್ತೇನೆ. ಆದರೆ ಇದರಲ್ಲಿ ಈಗ ಇಲ್ಲ ಅಲ್ಲ, ಈಗ ಅವ್ರ ಮಾತಿಗೆ ಒಂದು clarification. ಅರಣ್ಯ ಸಚಿವರು ಬಂದು ಹುಲಿ ಹೊಡಿಬೇಕು ಅಂತ ಹೇಳ್ತಾ ಮತ್ತೆ ಅಭಿಪ್ರಾಯ ಇರಲಿ ಅವ್ರು ಹೇಳಿ, ಅಂದ್ರೆ ಮತ್ತೆ ಇನ್ನು ಕಾರ್ಯಕ್ರಮ ಟೈಮ್ ಇದೆ. ಇಲ್ಲಿ ಅರಣ್ಯ ಸಚಿವರು ಬಂದು ಅದನ್ನ ಏನು ಕಾರ್ಯಾಚರಣೆ ಮಾಡಬೇಕು ಆ ಕಾರ್ಯಾಚರಣೆಗಳು ನಡೀತಾ ಇದೆ. ಅರಣ್ಯ ಸಚಿವರು ಬಂದರೆ ಮಾತ್ರ ಹುಲಿ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಈಗಾಗಲೇ ಹುಲಿ ಹಿಡಿಲಿಕ್ಕೆ ಅರಣ್ಯ ಇಲಾಖೆಯವರು ನಾನು ಆಗಲೇ ಹೇಳಿದೆ ಸರಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ಅಲ್ಲಿ ಸಮಸ್ಯೆಗಳು ಕೂಡ ಇದೆ. ಹುಲಿ ಕಾಣಿಸ್ಕೊಳ್ಬೇಕು. ಸೊ ಏಕಾಏಕಿಯಾಗಿ ಅಲ್ಲೇನೋ ಯುದ್ಧ ಮಾಡದ ರೀತಿಯಲ್ಲಿ ಗುಂಡು ಹೊಡೆಯುವುದಾಗಲಿ ಅಥವಾ ಬೇರೆ ಏನಾದರೂ ಕಾರ್ಯಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹುಲಿ ಕಂಡ ನಂತರ ಹುಲಿಯನ್ನು ಪ್ರಾರಂಭದಲ್ಲಿ ಅರವಳಿಕೆಯ ಮದ್ದನ್ನು ಅದಕ್ಕೆ ಹೊಡಿಬೇಕು. ನಂತರ ಅದು ಆಗದೇ ಇದ್ದರೆ ಅದನ್ನು ಗುಂಡಿಟ್ಟು ಸಾಯಿಸಬೇಕು. ನಾವು ಈಗಲೂ ಅದಕ್ಕೆ ಭದ್ರಾಗೇ ಇದ್ದೇವೆ. ನಾವೆಲ್ಲ ಒಂದು ಕಡೆ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ನಮ್ಮ ಸರ್ಕಾರದ ಪರವಾಗಿ ನಾವು ಹುಲಿನ ಹೊಡಿಬಾರ್ದು ಅಂತ ಹೇಳುವಂಥದ್ದು ಎಲ್ಲೂ ನಮ್ಮದಿಲ್ಲ. ಇವತ್ತು ನಮ್ಮ ನಿಲುವು ಇರತಕ್ಕಂಥದ್ದು ಹುಲಿಯನ್ನು, ನರಭಕ್ಷಕ ಹುಲಿಯನ್ನು ಗುಂಡು ಹೊಡಿಲೇಬೇಕು, ಅದು ಸಾಯಲೇಬೇಕು ಅಂತ ಹೇಳ್ತಕ್ಕಂಥ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತು ಮೊನ್ನೆ ದಿನ ನಮ್ಮ 3 ಜನ ಶಾಸಕರುಗಳು ಅಲ್ಲಿಗೆ ಬಂದಿರತಕ್ಕಂಥದ್ದು, ಅವರ ಹೋರಾಟವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳನ್ನು ಮಾತಾಡಿಸಿರ್ತಕ್ಕಂಥದ್ದು ಮತ್ತು ಆ ಜೀವ ಕಳೆದುಕೊಂಡವರನ್ನ ಭೇಟಿಯಾಗಿರ್ತಕ್ಕಂಥದ್ದು, ಅರಣ್ಯ ಇಲಾಖೆಯವರ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳೋದು ಎಲ್ಲವನ್ನು ಸಮರ್ಪಕವಾಗಿ ಅವರು ವೀಕ್ಷಣೆಯನ್ನು ಮಾಡಿದ್ದಾರೆ ಮತ್ತು ಏನೇನು ಡೈರೆಕ್ಷನ್ಸ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಮತ್ತು ಉಸ್ತುವಾರಿ ಸಚಿವರು ಕೂಡ ಮೊನ್ನೆ ದಿವಸ ನಾವು ಸಚಿವರುಗಳಾಗಿ ಅಲ್ಲಿ ಹೋಗಿ ಸುಮ್ಮನೆ ಅದನ್ನು ಗೊಂದಲ ಮಾಡುವುದು ಬೇಡ, ಅಲ್ಲಿ ಆಗಿರ್ತಕ್ಕಂಥದ್ದು ಅದು ಮೊದಲು ನಮ್ಮ ಕಾರ್ಯಾಚರಣೆ ಮುಗಿಲೇಬೇಕು. ಅದಕ್ಕೆ ಅರಣ್ಯ ಇಲಾಖೆಯವರಿಗೆ ಸಂಪೂರ್ಣವಾದ ಸ್ವಾಯತ್ತತೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೊಟ್ಟು ನಾವು ಸಚಿವರುಗಳು ಕೂಡ ಬಂದು ಒಂದು ರೀತಿಯಲ್ಲಿ ದೊಂಬರಾಟ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರನೇ ಸಚಿವರುಗಳು ಇವತ್ತು ಬರದೇ ಇರತಕ್ಕಂಥದ್ದು. ಆದರೆ ಸರ್ಕಾರ ಮಟ್ಟದಲ್ಲಿ ಯಾವ ಕಾರ್ಯಕ್ರಮ, ಹುಲಿ ಹಿಡಿತಕ್ಕಂಥ ಯೋಜನೆಗೆ ಏನು ಮಾಡಬೇಕು ಅದನ್ನು ಎಲ್ಲವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಪೂರ್ಣವಾದಂಥ ಸ್ವಾಯತ್ತತೆಯನ್ನು ಮತ್ತು ಸಂಪೂರ್ಣವಾದಂತಹ ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಹಕ್ಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದಿದೆ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಪ್ರವೇಶಿಸಿ ಮಾತಾಡಿದ್ದಾರೆ. ಹುಲಿ ನಾವೇನು ಬಿಜೆಪಿ ಸರ್ಕಾರ ಬಂದ ನಂತರ ಹುಲಿನ ತಂದು ಬಿಟ್ಟಿದ್ದು ಅಲ್ಲ, ಅಥವಾ ಬೇರೆ ಸರ್ಕಾರಗಳಿದ್ದಾಗ ಮಾನವ ಸಂಘರ್ಷ ನಡೆದೇ ಇಲ್ವಾಗ? ಎಲ್ಲ ಸರ್ಕಾರಗಳಿದ್ದಾಗಲೂ ಆನೆ ಸಂಘರ್ಷವು ನಡೆದಿದೆ, ಹುಲಿ ದಾಳಿಗಳು ನಡೆದಿದೆ. ಆದರೆ ಹಲವಾರು ಹಸುಗಳನ್ನು, ದನಗಳನ್ನು ಹಿಡಿದಿರ್ತಕ್ಕಂಥ ನಿದರ್ಶನ ಎಲ್ಲ ಭಾಗಗಳಲ್ಲಿ ಇದೆ. ಇದನ್ನು ಕೇವಲ ರಾಜಕೀಯವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಆಯಿತು ಅಂತ ಹೇಳ್ತಕ್ಕಂಥಲ್ಲಿ ಅದು ಸರಿಯಲ್ಲ. ಇದು ಅಂದರೆ ನಾವು ಪ್ರಾರಂಭದಲ್ಲಿ ಹೇಳಿದ್ದೇವೆ ಇದಕ್ಕೆ ರಾಜಕೀಯ ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಶಾಸಕರುಗಳು ಕೂಡ ಸಮರ್ಪಕವಾಗಿ ವಾದವನ್ನು ಅಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಮರ್ಪಕದ ಉತ್ತರವನ್ನು ಕೂಡ ಅರಣ್ಯ ಸಚಿವರು ನೀಡಿದ್ದಾರೆ. ಇದರ ಪರವಾಗಿ ಉಸ್ತುವಾರಿ ಸಚಿವರು ಕೂಡ ಶಾಸಕರುಗಳ ಜೊತೆಯಲ್ಲಿ ಎಲ್ಲೂ ಕೂಡ ಅವರು ರಾಜಕೀಯ ಮಾಡ್ತಾ ಇಲ್ಲ. ಶ್ರೀಮತಿ ವೀಣಾ ಅಚ್ಚಯ್ಯನವರು ಕೂಡ ಅವರು ಕೇಳುವ ಪ್ರಶ್ನೆಗಳಿಗೆ ಸಹಮತವನ್ನು ನಮ್ಮ 3 ಜನ ಶಾಸಕರುಗಳು ಇರ್ಬೋದು ಮತ್ತು ಮಂತ್ರಿಗಳು ಕೂಡ, ಉಸ್ತುವಾರಿ ಸಚಿವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅವರೆಲ್ಲೂ ರಾಜಕೀಯ ಬೆರೆಸ್ತಾ ಇಲ್ಲ. ಇಲ್ಲೂ ಕೂಡ ನಾವು ರಾಜಕೀಯ ಬೆರೆಸದೆ ಇದಕ್ಕೊಂದು ಆಗಲೇಬೇಕು, ಹುಲಿಯನ್ನು ಹಿಡಿಲೇಬೇಕು. ಆನೆ ಮಾನವ ಸಂಘರ್ಷ ಏನಿದೆ ಅದಕ್ಕೂ ಕೂಡ ಒಂದು ಸರಿಯಾದಂಥ ರೂಪುರೇಷೆಯನ್ನು, ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ರೂಪುರೇಷೆಯನ್ನು ತಯಾರು ಮಾಡಬೇಕು. ಇದರ ಬಗ್ಗೆ ನಾವು ಹಲವಾರು ಬಾರಿ ನಮ್ಮ ಶಾಸಕರುಗಳು ಹಿಂದಿನ ಸರ್ಕಾರಗಳಿದ್ದಾಗಲೂ ಕೂಡ ಅದನ್ನು ವಿಧಾನಸಭೆ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರ ಬದಲಾಗಿದೆ ಹೊರತು ವ್ಯಕ್ತಿಗಳಾಗಲಿ ಅಧಿಕಾರಿಗಳಾಗಲಿ ಬದಲಾಗಲಿಲ್ಲ. ಸೊ ಎಲ್ಲ ಸರ್ಕಾರದಲ್ಲಿ ಮಾಡುವಂಥ ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಏನು ತ್ವರಿತವಾಗಿ ಮಾಡಬೇಕಾಗಿತ್ತು ಅದನ್ನು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ವಿಸ್ತಾರವಾಗಿ ಚರ್ಚೆ ಮಾಡುವ ಮತ್ತೊಬ್ಬರು ವೀಕ್ಷಕರು ಲೈನಲ್ಲಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಹಲೋ, ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಹೇಳಿ, ವಿರಾಜಪೇಟೆಯಿಂದ. ನಮಸ್ತೆ, ಹೇಳಿ ತಮ್ಮ ಪ್ರಶ್ನೆ ಯಾರಿಗೆ? ನನ್ನ ಪ್ರಶ್ನೆ ಆಡಳಿತ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಬಿನ್ ದೇವಯ್ಯ ಸರ್ ಅವರಿಗೆ. ಹೇಳಿ, ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ.
ಸರ್ ಇದು ಇವತ್ತು ಹುಲಿ ದಾಳಿ 4 ಜನರ ಪ್ರಾಣ ಹಾನಿಯಾಗಿದೆ ನಮ್ಮ ಕೊಡಗಿನಲ್ಲಿ ಅಲ್ವಾ ಸರ್? ಹೌದು ಹೌದು ಹೌದು, ಹೇಳಿ ಮಂಜುನಾಥ್ರೆ. ಹೌದು. ಆದ್ರೆ ಸರ್ ಏನಾಗಿದೆ ಅಂತ ಹೇಳಿದ್ರೆ ಅರಣ್ಯ ಮಂತ್ರಿಗಳಿರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಇವರು ಪತ್ರಿಕೆಗೆ ಮತ್ತು ದೃಶ್ಯ ಮಾಧ್ಯಮಕ್ಕೆ ಉತ್ತರ ಕೊಡೋದಕ್ಕೆ ಮಾತ್ರ ಸೀಮಿತನಾ, ಅಥವಾ ಎಲ್ಲಿ ಪ್ರಾಣ ಹಾನಿ ಆಗಿದೆ ಅವರು ಮನೆಗೆ ಬಂದು ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳೋದಕ್ಕೆ ಅಷ್ಟೊಂದು ತಿರಸ್ಕಾರ ಮನೋಭಾವನೆ ಯಾಕೆ? ಒಂದೇ ಆಯ್ತಾ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಆಡಳಿತ ಪಕ್ಷದಲ್ಲಿದೆ, ಅದೇ ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ ಎಲ್ಲಾದ್ರೂ ಒಂದು ಧರ್ಮಗಳ ನಡುವೆ ಒಂದು ಒಡೆದಾಟನೋ ಅಥವಾ ಒಂದು ಕೊಲೆ ಏನಾದ್ರೂ ಆಗಿದ್ರೆ ಕೂಡಲೇ ಜಿಲ್ಲೆಯನ್ನೇ ಬಂದ್ ಮಾಡ್ತಾ ಇದ್ರಿ ನೀವು. ಆಡಳಿತ ಪಕ್ಷದಲ್ಲಿದ್ದಾಗ ಯಾಕೆ ಇಷ್ಟೊಂದು ನಿರುತ್ಸಾಹ ನಿಮಗೆ? ನೇರವಾದ ಒಂದು ಪ್ರಶ್ನೆ ಸರ್. ನೀವು ಮಂಜುನಾಥ್ರೆ, ನೀವು ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಅರಣ್ಯ ಮಂತ್ರಿಗಳಿಗೂ ಉಸ್ತುವಾರಿ ಸಚಿವಗಳಿಗೂ ತಿರಸ್ಕಾರ ಏಕೆ ಅಂತ ಹೇಳುವಂಥದ್ದು. ಎಲ್ಲೂ ಕೂಡ ತಿರಸ್ಕಾರ ಮನೋಭಾವವನ್ನು ಅವರು ಪ್ರದರ್ಶನ ಮಾಡಲಿಲ್ಲ. ಸರ್ಕಾರಿ ಮಟ್ಟದಲ್ಲಿ ಅವರೇನೋ ಇಲ್ಲಿ ಬಂದು ಪ್ರದರ್ಶನ ಮಾಡ್ತಕ್ಕಂಥದ್ದು ಸರಿ ಅಂತ ನಮಗೂ ಅನ್ನಿಸ್ತಾ ಇಲ್ಲ. ಆದರೆ ಅವರು ಬರೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಸರ್ಕಾರಿ ಮಟ್ಟದಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆಲ್ಲದಕ್ಕೂ ಸಹಕಾರವನ್ನು ಕೊಟ್ಟಿದ್ದಾರೆ, ಕ್ರಮವನ್ನು ಕೈಗೊಂಡಿದ್ದಾರೆ. ಎರಡನೇದಾಗಿ ನಾನು ಆಗಲೇ ಹೇಳಿದೆ, ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಆಗ್ಲೇ ಹೇಳಿದೆ ನಾನು, ಅರಣ್ಯ ಸಚಿವರು ಬಂದ ತಕ್ಷಣ ಆ ಹುಲಿ ಸಿಗ್ತದೆ ಅಂತ ಹೇಳಿದ್ರೆ ನಾನು ನಾಳೆನೇ ಅದನ್ನ ಬರ್ಸ್ಲಿಕ್ಕೆ ನಾನು ತಯಾರಿದ್ದೇನೆ. ಅವತ್ತು ನಾನು ಪ್ರಥಮ ದಿವಸ ಬೆಳ್ಳೂರಿಗೆ ಹೋದಾಗ್ಲೂ ಕೂಡ ನಾನು ಅರಣ್ಯ ಸಚಿವರ ಜೊತೆ ಆ ಸ್ಥಳದಿಂದಲೇ ಮಾತಾಡಿದ್ದೇನೆ. ಮತ್ತು ಅವತ್ತು ಅವರು ಕೂಡ ನಮಗೆ ಅವರು ಹೇಳಿದ್ದಾರೆ, ಅಲ್ಲಿ ಅದಕ್ಕೆ ಗುಂಡು ಹೊಡಿಲಿಕ್ಕೆ ಇರತಕ್ಕಂಥ ಆಜ್ಞೆಯನ್ನ ನಾವು ಮಾಡಿದ್ದೇವೆ, ಅದನ್ನ ಟ್ರೇಸ್ ಔಟ್ ಮಾಡಬೇಕು. ಆ ಶಾರ್ಪ್ ಶೂಟರ್ ವಾಪಸ್ ಹೋಗಿದ್ದಾರೆ ಸರ್ ಅವರು. ಆ ವಾಪಸ್ ಹೋಗಿದ್ದಕ್ಕೆ ಆ ಶಾರ್ಪ್ ಶೂಟರ್ ಯಾರು ಬಂದಿದ್ರು ಅವ್ರು ತಿರ್ಗಾ ವಾಪಸ್ಸೇ ಹೋಗಿದ್ದಾರೆ ಅವರು. ಅದಕ್ಕೆ ವೈಜ್ಞಾನಿಕ ಕಾರಣ ಏನ್ ಕೊಡ್ತಾ ಇದ್ದೀರಾ ಸರ್? ಅವ್ರು ತಿರ್ಗಾ ವಾಪಸ್ ಹೋಗಿದ್ರು, ಅಲ್ಲಿಂದ ಟ್ಯೂಬಿಂಗ್ ನಡೀತಾ ಇದೆ. ಬಟ್ ಇದು ಅರಣ್ಯ ಮಂತ್ರಿ ಕೂಡಲೇ ಜಿಲ್ಲೆಯಲ್ಲಿ ಇದ್ದಿದ್ರೆ ಇದಕ್ಕೆ ಒಂದು ನಿಖರವಾದ ಒಂದು ಉತ್ತರ ಸಿಗ್ತಾ ಇತ್ತಲ್ವಾ ಸರ್? ಬಡವರಿಗೆ ಒಂದು ನ್ಯಾಯ ಸಿಗ್ತಾ ಇತ್ತಲ್ವಾ ಸರ್? ನೋಡಿ, ಅರಣ್ಯ ಸಚಿವರು ಏನು ಉತ್ತರವನ್ನ ಕೊಡಬೇಕು ವಿಧಾನಸೌಧದಲ್ಲಿ ಅದನ್ನ ವಿಧಾನಸಭೆಯಲ್ಲಿ ನನಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಈ ಶಾರ್ಪ್ ಶೂಟರ್ಸ್ ಬಂದಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಂದಿದ್ರು. ಅವ್ರು ಯಾಕೆ ಹೋದ್ರು ಅಂತ ಹೇಳುವಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಶಾರ್ಪ್ ಶೂಟರ್ಸ್ ಬರುವಂತ ಸಂದರ್ಭದಲ್ಲಿ ನಮಗೆ ಬಂದಂತ ಮಾಹಿತಿ ಪ್ರಕಾರ ಏನಿತ್ತು ಅಂತ ಹೇಳಿದ್ರೆ, ಅವತ್ತು ಈಗ ಆ ಹುಲಿ ಎಲ್ಲಿದೆ ಅಂತ ಹೇಳಿದ್ರು ಟ್ರೇಸ್ ಆಗಿದೆ. ಆ ಹುಲಿ ಟ್ರೇಸ್ ಆಗಿದೆ, ಇನ್ನು ಅರ್ಧ ಗಂಟೆಯಲ್ಲಿ ಆ ಹುಲಿಗೆ ಗುಂಡೇಟ್ ಬೀಳುತ್ತೆ ಹೇಳುವಂಥದ್ದು ಅಲ್ಲಿದ್ದಂಥ ಅವತ್ತಿನ ವಾತಾವರಣ. ಆ ವಾತಾವರಣ ಇದ್ದಾಗ ಪತ್ರಿಕೆಯವರು ಕೂಡ ಅಲ್ಲಿದ್ದರು. ನಾವು ಕೂಡ ಪತ್ರಿಕೆಯವ್ರ ಜೊತೆ ಸಂಪರ್ಕ ಮಾತಾಡಿಸಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗುಂಡೇಟ್ ಬೀಳುತ್ತೆ ಅಂತ ಹೇಳ್ತಕ್ಕಂಥದ್ದು. ಆದರೆ ಅದು ಗುಂಡೇಟ್ ಅವತ್ತು ಇದು ಅರಣ್ಯ ಇಲಾಖೆ ಅದಕ್ಕೆ ತಪ್ಪು ಮಾಹಿತಿ ಕೊಡ್ತಾ, ಅಥವಾ ಆ ಅಲ್ಲಿ ಟ್ರೇಸ್ ಆಗಿರ್ತಕ್ಕಂಥ ಹುಲಿಗೆ ಗುಂಡು ಹೊಡಿಲಿಕ್ಕೆ ಆಗ್ಲಿಲ್ವೋ ಅಂತ ಹೇಳ್ತಕ್ಕಂಥದ್ದಕ್ಕೆ ನಮ್ಮ ಹತ್ರ ಅದನ್ನು ಉತ್ತರ ನಾವಿನ್ನು ಕಂಡುಕೊಳ್ಬೇಕಾಗಿದೆ. ಆ ಶಾರ್ಪ್ ಶೂಟರ್ಸ್ ಬಂದವರು 1 ವಾರಗಳ ಕಾಲ ಇಲ್ಲಿದ್ರು. ಹುಲಿ ಟ್ರೇಸ್ ಆಗದೇ ಇರೋ ಕಾರಣಕ್ಕೆ ಅವ್ರು ಯಾವುದೋ ಒಂದು ಹುಲಿಯನ್ನು ಹೊಡೆದು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಾಟಕ ಕೂಡ ನಡೆದಿದೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಆ ನಾಟಕ ಕೂಡ ನಡೆದಿದೆ ಅಂತ ನಾನು ಆ ತರ ನಾಟಕ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಆದ್ರೆ ಅವತ್ತಿನ ದಿನದಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜ. ಟ್ರೇಸ್ ಆಗಿದೆ, ಲೊಕೇಶನ್ ಅನ್ನ ಕಂಡು ಹಿಡಿಯಲಾಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಗುಂಡು ಆಗುತ್ತೆ ಅಂತ ಹೇಳುವಂಥದ್ದು ಕೂಡ ಇತ್ತು. ನಾನು ಅಲ್ಲಿ ಪ್ರತ್ಯಕ್ಷ ದರ್ಶಿಯಾದೆ ಆವತ್ತಿನ ದಿನಕ್ಕೆ. ಅಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದಂತಂದ್ರೆ, ನಿಮ್ಮ ನಿರಂತರ ಪ್ರಯತ್ನವಿರಲಿ, ಆ ಬಡವರಿಗೆ ನ್ಯಾಯ ಸಿಗಲಿ. ಯಾರು ದನಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ನಾವು ಸುಮ್ಮನೆ ವೈಜ್ಞಾನಿಕವಾಗಿ ಏನಾದ್ರು ಒಂದು ಪರಿಹಾರ ಕೊಡಿಸ್ಬೇಕು ಹೊರತು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಹೌದು ನಾವು ಬಂದಿದ್ವಿ, ಶಾಸಕರು ಹೋಗಿದ್ವಿ ಅಂತ ಹೇಳೋದಕ್ಕೆ ಯಾವುದೇ ಅರ್ಥ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಮತದಾರರು 75% ಅಷ್ಟು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು ಕೂಡ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ ಮಂಜುನಾಥ್ ಅವರೇ, ನಾವು ಎಲ್ಲೂ ಕೂಡ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಲಿಲ್ಲ. ಮೊನ್ನೆ ಅರಣ್ಯ ಅಧಿಕಾರಿಗಳು ಬಂದು ಚೆಕ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ಇದ್ರೂ ಕೂಡ ನಾವು ಅದರ ಹತ್ರಕ್ಕೆ ಹೋಗ್ಲಿಲ್ಲ. ಅದು ನಮ್ಮ ಡ್ಯೂಟಿ ಅಲ್ಲ ಅಂತ ಹೇಳೋದನ್ನೇ ನಾವು ಹೇಳ್ಕೊಂಡು ನಾವು ದೂರದಲ್ಲಿ ಇದ್ದಂಥವ್ರು. ನಾವು ಅದು ಚೆಕ್ ಕೊಡುವಾಗ್ಲೂ ಕೂಡ ನಾವು ಹತ್ರಕ್ಕೆ ಹೋಗ್ಲಿಲ್ಲ. ಮತ್ತೆ ಇದನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಈಗ ನಮಗೆ ಆಗ್ಬೇಕಾಗಿರ್ತಕ್ಕಂಥ ನೀವು ಹೇಳಿದ ಹಾಗೆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಜೀವಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.
ನ್ಯಾಯ ಸಿಗಬೇಕು. ಅದಕ್ಕೆ ಸಂಪೂರ್ಣವಾದಂಥ ಸಹಕಾರ ನಮ್ದಿದೆ. ಮತ್ತು ಅರಣ್ಯ ಇಲಾಖೆಯಿಂದ, ಸರ್ಕಾರದಿಂದ ಏನೇನು ಪರಿಹಾರ ಅವರಿಗೆ ಸಿಗಬೇಕು ಅದನ್ನ ಒಂದು ಪೈಸೆಯೂ ಕಡಿಮೆ ಆಗದ ರೀತಿಯಲ್ಲಿ ಅವರಿಗೆ ಸಿಗಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ನಿಲುವು. ಅದಕ್ಕೆ ನಾವು ಅದನ್ನ ಸಂಪೂರ್ಣವಾಗಿ ಬದ್ಧರಿದ್ದೇವೆ, ಅದನ್ನ ಮಾಡಿಸಿ ತೀರ್ತೇವೆ. ವಂದನೆಗಳು ಸರ್, ಮಂಜುನಾಥ್. ಇನ್ನೊಂದು ಪ್ರಶ್ನೆ ಸರ್, ಮಂಜುನಾಥ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ಕೊಬೋದಾ? ಒಂದೇ ಪ್ರಶ್ನೆ. ಕೇಳಿ. ನಮಸ್ಕಾರ ಮಂಜುನಾಥ್ ಅವ್ರೆ. ನಮಸ್ತೆ ಸರ್, ನಾನು ಮಂಜುನಾಥ್ ಅಂತೇಳಿ. ಮಾತಾಡಿ ಸರ್. ಸರ್, ಏನು ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷ ಇಷ್ಟೊಂದು ಏನೇ ಅನ್ಯಾಯಗಳಾಗ್ತಾ ಇದ್ರು, ನಾನೀಗ ಕೃಷಿ ಬೆಳೆಗಾರರಾಗಿರೋ ಕೃಷಿಕರ ವಿಚಾರನ ಇಲ್ಲಿ ತಗೊಂಡ್ಬರೋದಿಲ್ಲ. ಇವತ್ತು ಆನೆ ಮಾನವ ಸಂಘರ್ಷ ಇರ್ಬೋದು, ಹುಲಿ ದಾಳಿದು ನಾನು ವಿಚಾರವನ್ನ ತಗೊಳ್ತೀನಿ. ಇವತ್ತು ಅರಣ್ಯ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಕೊಡಗಿಗೆ ಆಗಮಿಸ್ಲಿಲ್ಲ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ನಿರುತ್ಸಾಹ ಮತ್ತು ನೀವು ಪ್ರಬಲವಾಗಿ ಇಲ್ಲದಿರುವ ಕಾರಣ ಅಲ್ವಾ ಸರ್ ಅದು ಅವರು ಆತರ ಆಗ್ತಾ ಇರೋದು ಅಂತ ನಿಮಗೆ ಅನಿಸ್ತಾ ಇಲ್ವಾ? ಸಾಕಾಗ್ತಾ ಇಲ್ವಾ? ನಿಮ್ಮ ಹೋರಾಟ ಸ್ಟೇಟ್ಗೆ ತಲುಪ್ತಾ ಇಲ್ವಾ, ರಾಜ್ಯಕ್ಕೆ ತಲುಪ್ತಾ ಇಲ್ವಾ ಅಂತ ನನ್ನ ಒಂದು ಪ್ರಶ್ನೆ ಸರ್. ಮಂಜುನಾಥ್ ಅವರೇ, ರಾಜಕೀಯ ರಹಿತವಾಗಿ ಈ ಜಿಲ್ಲೆಯಲ್ಲಿ ನಾವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ನಮ್ಮದು ಒತ್ತಾಯ ಅವತ್ತಿಂದನೂ ಕೂಡ ಇದೆ. ರಾಜಕೀಯ ಮಣ್ಣೆರಚಾಟಕ್ಕೆ ಬೇಡ ಅಂಥೇಳಿ ಅಗತ್ಯ ಕಂಡು ಬಂದರೆ ಅದು ಕೂಡ ನಾವು ಮಾಡ್ತೇವೆ. ಆರೋಪ ಪ್ರತ್ಯಾರೋಪಗಳು ಅದಾಗಲಿ ನಾವು ಮತ್ತಷ್ಟು ಬಿಗಡಾಯಿಸಿದ ಒಂದು ಹೋರಾಟವನ್ನು ನಾವು ಮಾಡ್ತೇವೆ. ಆದರೆ ನಾವು ಆನೆ ತುಳಿದಂಥ ಜಾಗಕ್ಕೂ ಕೂಡ ನಾವು ಹೋಗಿ ಅರಣ್ಯ ಇಲಾಖೆಗೆ ನಾವು ಆಗ್ರಹಿಸಿದ್ದೀವಿ, ನೀವು ಕ್ರಮ ತಗೊಳ್ಬೇಕು ಅಂತೇಳಿ. ಹುಲಿ 3 ಜನರನ್ನು ತಿಂದು ಹಾಕಿದಂಥ ಸ್ಥಳಕ್ಕೂ ಕೂಡ ಹೋಗಿ ನಾವು ಆಗ್ರಹವನ್ನು ಮಾಡಿದ್ದೇವೆ. ಆಮೇಲೆ ಪ್ರಾಯಶಃ ಇಲ್ಲೆಲ್ಲೋ ಒಂದು ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಮತ್ತು ನಮ್ಮ BJP ಶಾಸಕರು ಒಂದು ಪ್ರಹಸನವನ್ನು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಗೊತ್ತಾಗಲಿ ಅನ್ನುವಂಥದ್ದು ಕೂಡ ನಾವು ಕಾದು ನೋಡ್ತಾ ಇದ್ದೇವೆ. ಇಲ್ಲಿ ಏನು ಹೋರಾಟಗಳಾಯಿತು ಆ ಬೆಳ್ಳೂರಿನಲ್ಲಿ, ಅವತ್ತು ಮೊದಲ ದಿನದಿಂದನೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು ನಾವು ಫ್ಲ್ಯಾಗು ಮತ್ತು ಬ್ಯಾನರ್ನ ರಹಿತವಾಗಿ ನಾವು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಟ್ಕೊಂಡು ಜೊತೆಯಲ್ಲಿದ್ದೀವಿ. ಮಡಿಕೇರಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದಾಗ ನಮ್ಮ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಸರ್ಕಾರ ಏನು ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ವಿಫಲರಾಗಿದ್ದಾರೆ. ಅವರು ಈ ಒಂದು ಹುಲಿ ಹಿಡಿಯೋದ್ರಲ್ಲಿ, ಆನೆಯ ಸಮಸ್ಯೆ ಕಂಡುಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ. ನೀವು ಪ್ರಬಲವಾಗಿ ಹೋರಾಟ ಮಾಡಿದಿದ್ರೆ ಅರಣ್ಯ ಮಂತ್ರಿಗಳು ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ಬೇಕಾಗಿತ್ತ ಅಂತ. ಬೇರೆ ಎಲ್ಲಾದ್ರೂ ಕೊಡಗು ಬಿಟ್ಟು ಬೇರೆ ಎಲ್ಲಾದ್ರೂ ಜಿಲ್ಲೆಯಲ್ಲಿ 3-4 ಬಡವನ್ನ ಹುಲಿ ತಿಂದಿದ್ರೆ ಇಷ್ಟೊತ್ತಿಗೆ ಆ ಮಂತ್ರಿ ರಾಜೀನಾಮೆ ಕೊಡೋ ಪರಿಸ್ಥಿತಿಯನ್ನ ಆ ಜಿಲ್ಲೆಯ ವಿರೋಧ ಪಕ್ಷದವರು ಮಾಡಿಸ್ತಾ ಇದ್ರು ಅಂತ ಹೇಳೋ ನನ್ನ ವೈಯಕ್ತಿಕ ಭಾವನೆ. ಈಗ ನಮ್ಮಲ್ಲಿ ನೀವು ಎಡವಿದ್ದೀರಾ ಅನ್ಸ್ತಾ ಇದೆಯಾ ಅಂತ ನಿಮಗೆ? ನಮ್ಮಲ್ಲಿ ನಾವು ವಿರೋಧ ಪಕ್ಷವಾಗಿ ನಾವು ಕೂಡ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ನಾವು ಆಗ್ರಹವನ್ನ ಮಾಡಿದೀವಿ. ನೀವು ಕೂಡಲೇ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ, ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿಯ ಹೋರಾಟಗಳು ಅಲ್ಲಾಗಿದೆ. ಇಲ್ಲಿಯ ನಾವು ಜನಸಾಮಾನ್ಯರನ್ನು ಸೇರಿಸ್ಕೊಂಡು ಮತ್ತು ರೈತ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಬಾವುಟವನ್ನು ಹಿಡಿದಿದ್ದೆ ಅವತ್ತಿಂದ ಹೋರಾಟ ಆಗ್ತಾ ಇದೆ. ಏನು 8 ವರ್ಷದ ಮಗು ಒಂದು ತಿಂದು ಹಾಕ್ತು, ಮತ್ತು ಅವರ ಅಜ್ಜನನ್ನು ಇವತ್ತು ಮೈಸೂರಿನಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆ ಕ್ಷಣದಿಂದ ಹೋರಾಟವನ್ನು ನಾವು ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನು ಇದಕ್ಕೆ ಇವರು ಕಟುಕತನ ಇದೆ, ಅದಕ್ಕೆ ಸ್ಪಂದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಆದರೆ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ಪರಿಹಾರ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಹೋರಾಟ ಮಾಡ್ಲಿಕ್ಕೆ ನಾವಿದ್ದೀವಿ. ನಮ್ಮ MLC ಅವರಿದ್ದಾರೆ, ನಮ್ಮ ವಿರೋಧ ಪಕ್ಷದ ನಮ್ಮ ಲೀಡರ್ಗಳಿದ್ದಾರೆ, ಮತ್ತು ಒತ್ತಾಯ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಇದ್ದೀವಿ ನಾವು. ಆದರೆ ಇವರು ಹೋರಾಟ ಮಾಡಲಿಕ್ಕಲ್ಲ. ನಮ್ಮ ಜಿಲ್ಲೆಯ ಶಾಸಕರುಗಳು BJP ಇರುವಂಥದ್ದು ಆಡಳಿತ ಪಕ್ಷವಾಗಿ ಅವರಿರುವಂಥದ್ದು ಅಲ್ಲಿ ಪರಿಹಾರಕ್ಕೆ ಸಹಿಯನ್ನು ಮಾಡಿಸ್ಲಿಕ್ಕೆ, ಆದೇಶವನ್ನು ಮಾಡಿಸ್ಲಿಕ್ಕೆ, ಯಾರು ಬೇಕಾದ್ರೂ ಮನುಷ್ಯರನ್ನ ತಿನ್ನೋದ್ರ ಬದಲು ಒಂದು ಪ್ರಾಣಿ, ನರಹಂತಕ ಪ್ರಾಣಿ ಬಲಿಯಾಗಲಿ ಅಂತೇಳಿ ಆದೇಶವನ್ನು ಮಾಡಿಸ್ಲಿಕ್ಕೆ, ಮತ್ತು ಕಾಡಿನಿಂದ ನಮ್ಮ ನಾಡಿಗೆ, ತೋಟಕ್ಕೆ ಪ್ರಾಣಿಗಳು ಬರದ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಹಣಕಾಸು ಬಿಡುಗಡೆ ಮಾಡುವಂಥದ್ದು ಯೋಜನೆಯನ್ನು ಮಾಡೋದು, ಆದೇಶ ಮಾಡಲಿಕ್ಕೆ ಇರೋದು. ಇವರು ಪ್ರತಿಭಟನೆಯನ್ನು ಮಾಡಿ ನಾಟಕೀಯವಾಗಿ ಇವರು ರಾಜಕಾರಣವನ್ನು ಮಾಡಲಿಕ್ಕೆ ಅಲ್ಲ. ಹಾಗಾಗಿ ಅವ್ರ ಜವಾಬ್ದಾರಿಕೆಯನ್ನು ಅವರು ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ, ನಾವು ಗಮನಿಸ್ತಾ ಇದ್ದೇವೆ. ಮುಂದಿನ ದಿವಸ ನಾವು ಇನ್ನಷ್ಟು ಹೋರಾಟವನ್ನು ನಾವು ಪ್ರತ್ಯೇಕ ವೇದಿಕೆಯಲ್ಲಿ ನಾವು ಮಾಡ್ತೇವೆ. ಇವರು ಇನ್ನಷ್ಟು ವಿಫಲರಾದರೆ ಅದು ಬಿಡೋದಿಲ್ಲ ಅನ್ನುವಂಥದ್ದು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮಂಜುನಾಥ್ ಅವರೇ, ತಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಧನ್ಯವಾದಗಳು. ಇಲ್ಲೀಗ ಸಚಿವರು ಈ ವಿಚಾರದ ಚರ್ಚೆಯಲ್ಲಿ ನಾವು ಉಸ್ತುವಾರಿ ಸಚಿವರು ಬರಲಿಲ್ಲ ಮತ್ತು ಅರಣ್ಯ ಸಚಿವರು ಬರಲಿಲ್ಲ ಅಂತ ಹೇಳೋ ವಿಚಾರಕ್ಕೆ ಚರ್ಚೆ ನಡೀತಾ ಇದೆ. ನಮ್ಮ BJPನ ಜಿಲ್ಲಾಧ್ಯಕ್ಷರು ಹೇಳಿದರೆ ಅರಣ್ಯ ಸಚಿವರು ಬಂದರೆ ಈ ಹುಲಿಯನ್ನು ತಕ್ಷಣ ಸಿಗುತ್ತೆ ಅಥವಾ ಕೊಲ್ಲಕ್ಕೆ ಸಾಧ್ಯ ಆಗಿದ್ರೆ ನಾಳೆ ಕರೆಸ್ತೀರಿ ಅಂತ ಹೇಳಿ. ಇಲ್ಲಿ ಒಂದು ನಾವು ಯೋಚನೆ ಮಾಡಬೇಕಾಗುತ್ತೆ, ಇದು ಎಲ್ಲದಕ್ಕೂ ಅನ್ವಯ ಆಗುತ್ತಾ ಅಂತ ಹೇಳಿ. ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಇಲ್ಲಿ ಬಂದಿದ್ದರು.
ಕುಮಾರಸ್ವಾಮಿ ಅವರು ಇದ್ದಾಗೂ ಸಹ 2018ರಲ್ಲೂ ಸಹ ಅವ್ರು 4-5 ಬಾರಿ ಇಲ್ಲಿಗೆ ಬಂದಿರು. ಹಾಗಾದರೆ ಆ ಪ್ರಕೃತಿ ವಿಕೋಪದ ಎಲ್ಲ ಪರಿಹಾರನ ಅವರೇ ಮಾಡಿದ್ರ? ಸಂತ್ರಸ್ತರನ್ನೆಲ್ಲ ಅವರೇ ರಕ್ಷಣೆ ಮಾಡಿದ್ರ? ಸಚಿವರುಗಳು ಎಷ್ಟು ಬಾರಿ ಸಚಿವರು ಬಂದಿದ್ದಾರೆ? ಪ್ರಕೃತಿ ವಿಕೋಪ ಆದಂಥ 3 ವರ್ಷಗಳಲ್ಲೂ ಸತತವಾಗಿ ಒಬ್ಬ ಜಿಲ್ಲಾಧಿಕಾರಿಗೆ, ಕೇಂದ್ರ ಸಚಿವರಿಗೆ ವಿವರಣೆ ಕೊಡಬೇಕಾಗಿತ್ತು, ರಾಜ್ಯದ ಸಚಿವರುಗಳಿಗೆ ಉತ್ತರ ಕೊಡಬೇಕಾಗಿತ್ತು, ಮುಖ್ಯಮಂತ್ರಿಗೆ ಉತ್ತರ ಕೊಡಬೇಕಾಗಿತ್ತು, ಕಾರ್ಯದರ್ಶಿಗೆ ಉತ್ತರ ಕೊಡಬೇಕಾಗಿತ್ತು. ಆವಾಗ ಈ ಥರದ ನಾನು ಒತ್ತಡ ಹಾಕಬಾರ್ದು, ಅವರ ಕೆಲಸಗಳಿಗೆ ಅಡ್ಡಿಯಾಗುತ್ತೆ ಅಂತ ಹೇಳುವಂಥ ಮನೋಭಾವನೆ ಯಾಕೆ ಪ್ರದರ್ಶನ ಮಾಡಿಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ರಾಜ್ಯಕ್ಕೆ ಅಂತ ಹೇಳೋದಕ್ಕಿಂತ ಒಬ್ಬ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಅರಣ್ಯ ಸಚಿವರು ಬರಲಿಲ್ಲ ಅಂತ ಹೇಳೋದು, ಅದರೊಂದಿಗೆ ನಮ್ಮ ಕ್ಷೇತ್ರದ ಸಂಸದರು ಸಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ಅವರು ಬಹುತೇಕ ಫೇಸ್ಬುಕ್ ಲೈವ್ಗಳಲ್ಲಿ ಸಂಜೆ ಹೊತ್ತು ಬರ್ತಾರೆ, ರಾಜ್ಯ ರಾಷ್ಟ್ರ ಎಲ್ಲ ವಿಚಾರಗಳನ್ನು ಅವರು ಪ್ರತಿಕ್ರಿಯೆ ನೀಡ್ತಾರೆ. ಹುಲಿಯ ವಿಚಾರಕ್ಕೆ ಸಂಬಂಧಪಟ್ಟ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಿರುವಂಥ ಗಂಭೀರದ ವಿಚಾರದ ಬಗ್ಗೆ ತನ್ನ ನಿಲುವನ್ನು ಇದುವರೆಗೂ ಯಾಕೆ ವ್ಯಕ್ತಪಡಿಸಲಿಲ್ಲ ಅಂತ ಹೇಳುವಂಥದ್ದು. ನೀವೇನು ಮಾಡಬೇಕು ಅಂತ ಹೇಳುವುದಕ್ಕಿಂತ ನೀವು ಪ್ರತಿನಿಧಿಸಿರುವಂಥ ಪಕ್ಷವನ್ನು ಪ್ರತಿನಿಧಿಸಿರುವಂಥ ಜನಪ್ರತಿನಿಧಿಗಳ ಜವಾಬ್ದಾರಿ ಹೆಚ್ಚಿದೆ. ಅವರು ಇದಕ್ಕೆ ಒತ್ತಾಸೆಯಾಗಿ ನಿಲ್ಲಬೇಕಾಗಿತ್ತು. ಇವತ್ತು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹುದಿಕೇರಿ ಮತ್ತು ಶ್ರೀಮಂಗಲ ಹೋಬಳಿ ವ್ಯಾಪ್ತಿಯ ಜನರಿಗೆ ಇವತ್ತು ಹೊರಗೆ ಬರಕ್ಕೆ ಆಗದಂಥ ಭಯದಲ್ಲಿ ಭೀತರಾಗಿದ್ದಾರೆ. ಆ ಊರಿನವರು ಬೇರೆ ಬೇರೆ ವಿದ್ಯಾಭ್ಯಾಸ ಉದ್ಯೋಗಕ್ಕೆ ಹೋಗಿರೋರು ಸಹ ಆ ಊರಿಗೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ. ಜೀವ ಭಯದಲ್ಲಿ ಜನ ಇರ್ತಾರೆ. ಅದು ಸುದೀರ್ಘ ಅವಧಿಗೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳುವುದು ಒಳ್ಳೆಯ ವಾತಾವರಣ ಅಲ್ಲ. ಸಣ್ಣ ಸಣ್ಣ ಹಿಡುವಳಿದಾರರ ಕಾಫಿ ಕೊಯ್ಲು ಕೆಲಸಗಳು ಆಗಲಿಲ್ಲ, ಕಾಫಿ ತೋಟಕ್ಕೆ ನೀರು ಹಾಯಿಸುವ ಕೆಲಸಗಳಿಗೆ ಆಗಿಲ್ಲ, ಕಾಳು ಮೆಣಸು ಕೊಯ್ಲಿಗೆ ಕೆಲಸಗಳಿಗೆ ಆಗಿಲ್ಲ. ಉತ್ತರ ಭಾರತದಿಂದ ಕಾರ್ಮಿಕರು ಬಂದವರೆಲ್ಲರೂ ಹೊರಟು ಹೋಗಿದ್ದಾರೆ. ಪಕ್ಕದ ಜಿಲ್ಲೆಯಲ್ಲಿ ಬಂದಂಥ ಕಾರ್ಮಿಕರು ಹೊರಟು ಹೋಗಿದ್ದಾರೆ. ಜನ ಗಂಭೀರವಾದ ಸ್ವರೂಪ ಸಮಸ್ಯೆಯನ್ನು ಇದ್ದಾರೆ. ಇದರಲ್ಲಿ ಬಹಳ ಮಹತ್ವದನ್ನು ತಗೊಳ್ಬೇಕಾಗುತ್ತೆ. ಕಾರ್ಯಾಚರಣೆ ತೃಪ್ತಿದಾಯಕವಾಗಿದ್ದರೆ ಯಾವ ಪ್ರಶ್ನೆಯೂ ಬರ್ತಾ ಇರಲಿಲ್ಲ. ಇಲ್ಲಿ ರೈತರಿಗೆ ಹುಲಿ ಕಾಣುತ್ತೆ, ಕಾರ್ಮಿಕರಿಗೆ ಹುಲಿ ಕಾಣುತ್ತೆ, ವಿದ್ಯಾರ್ಥಿಗಳಿಗೆ ಹುಲಿ ಕಾಣುತ್ತೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥ 150 ಅರಣ್ಯ ಸಿಬ್ಬಂದಿ ಅಧಿಕಾರಿಗಳನ್ನು ಒಳಗೊಂಡ ತಂಡಕ್ಕೆ ಇದುವರೆಗೂ ಹುಲಿ ಕಾಣಿಸಲಿಲ್ಲ ಅಂತ ಹೇಳುವಂಥದ್ದು ಒಂದು ವಿಪರ್ಯಾಸ. ಇದಕ್ಕೆ ಯಾಕೆ ಅಂದರೆ ಕಾರ್ಯಾಚರಣೆಯ ಸುಸೂತ್ರವಾಗಿ ನಡೀತಾ ಇದೆಯಾ, ಫಲಪ್ರದವಾಗಿ ನಡೀತಿದೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲಿ ಎಬ್ತಾ ಇದೆ. ಇದು ಖಚಿತವಾಗಿಯೂ ಇದೆ ಅಂತ ಗೊತ್ತಿಲ್ಲ. ಅಲ್ಲಿ ಆ ತಂಡದಲ್ಲಿರುವಂಥ ಅರಣ್ಯಾಧಿಕಾರಿಗಳು ಕ್ರಿಕೆಟ್ ಆಟ ಆಡ್ತಾರೆ. ಊಟದ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು, ಅದ್ರ ಬಗ್ಗೆನೂ ಅವರು ಮೋಜು ಮಸ್ತಿಯ ರೀತಿಯಲ್ಲಿ ಅವರು ದಿನ ಕಳೀತಿದ್ದಾರೆ ಅಂತ ಹೇಳುವ ಟೀಕೆ ಟಿಪ್ಪಣಿಗಳು ಅವ್ರ ಬಗ್ಗೆ ವ್ಯಕ್ತವಾಗಿದೆ. ಶಾರ್ಪ್ ಶೂಟರ್ ಅವರು ಬಂದಿದ್ದ ಸಂದರ್ಭದಲ್ಲೂ ಸಹ ಅವರಿನ್ನೇನು ಹುಲಿಯನ್ನು ಗುರುತಿಸಿ ಇನ್ನೇನು ಗುಂಡು ಹೊಡೆಯುವ ಹಂತದಲ್ಲಿ ಇದ್ದ ಸಂದರ್ಭದಲ್ಲಿ ಅದು ನರಹಂತಕ ಹುಲಿ ಆದರೆ ಮಾತ್ರ ನೀವು ಹೊಡಿಬೇಕು, ಬೇರೆ ಹುಲಿ ಆದರೆ ನೀವು ಜವಾಬ್ದಾರಿ ಆಗಬೇಕು ಅಂತ ಹೇಳಿ ನೀವು ಆನ್ಸರೇಬಲ್, ಕಾನೂನು ಕ್ರಮಕ್ಕೆ ನೀವು ಮುಂದೆ ಒಳಗಾಗಬೇಕಾಗುತ್ತೆ ಅಂತ ಹೇಳುವ ಎಚ್ಚರಿಕೆ ಕೊಟ್ಟ ಅರಣ್ಯಾಧಿಕಾರಿಗಳೇ ಎಚ್ಚರಿಕೆ ಕೊಟ್ಟ ಕಾರಣಕ್ಕಾಗಿ ಅವರು ನನಗೆ ಜವಾಬ್ದಾರಿ ಹೊತ್ತುಕೊಳ್ಳೋಕ್ಕಾಗಲ್ಲ ಅಂತೇಳಿ ಸ್ಪಾಟಿಂದ ಅವರು ಹೊರಟು ಹೋಗಿರುವಂಥದ್ದು. ಹಾಗಿರುವಾಗ ನಮ್ಮ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರು ಬರುವ ಅಗತ್ಯ ಇರಲಿಲ್ಲ ಅಂತ ಹೇಳೋದನ್ನ JDSನ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ನಂತರ ಅದಕ್ಕೆ ಜಿಲ್ಲಾಧ್ಯಕ್ಷರು ಬಿಜೆಪಿಯವರು ಉತ್ತರ ಕೊಡುವುದು ಒಳ್ಳೆಯದು. ಸರ್, ತಮ್ಮ ವಿಚಾರಗಳಿಗೆ ನಮ್ಮ ಸ್ನೇಹಿತರು ಹೇಳಿದರು, ರವೀಂದ್ರನವರು. ಬಹುಶಃ ನಾನು ಕೂಡ ಇದನ್ನೇ ಹೇಳಿಕೊಡಿ. ಯಾಕೆಂದರೆ ಅವರೊಂದು ರಾಜಕೀಯ ಪಕ್ಷದ ಒಂದು ಅಧ್ಯಕ್ಷರಾಗಿದ್ದ ಮೇಲೆ ಆ ಆಡಳಿತ ಪಕ್ಷದ ಅಧ್ಯಕ್ಷ ಮುಗಿನ ದಿನಕ್ಕೆ ಮಾತಾಡಬೇಕಾಗುತ್ತೆ ಅಷ್ಟೇ. ಆದರೆ ಇಲ್ಲಿ ನಾನು ಅದು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಜವಾಬ್ದಾರಿ ತಕ್ಕಂಥ, ಜವಾಬ್ದಾರಿ ಇರುವಂಥ, ಜವಾಬ್ದಾರಿ ತಗೊಂಡುಕೊಂಡಂಥ ಈ ಸಚಿವರಿದ್ದಾರಲ್ಲ, ಅರಣ್ಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು, ಇವರು ಇಲ್ಲೇ ಇದ್ದರೆ ಈ ಸಮಸ್ಯೆ ಭಾಳಷ್ಟು ಕಮ್ಮಿ ಆಗ್ತಿತ್ತು ಅಂತ ಹೇಳುವಂಥ ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ತಾವು ಹೇಳಿದ್ರಿ 2018ರಲ್ಲಿ ಪ್ರಕೃತಿ ವಿಕೋಪ ಆಯಿತು. ಸುಮಾರು 7 ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಕೊಡುಗೆ ಬಂದರು. ಉಸ್ತುವಾರಿ ಸಚಿವರು ಆಗ ಸಾರಾ ಮಹೇಶ್ವರ ಅವರು ಇದ್ದರು. ಸಾರಾ ಮಹೇಶ್ವರ ಅವರು ಸುಮಾರು 1 ತಿಂಗಳು ಇಲ್ಲೇ ಟಿಕೆಟ್ ಹೂಡಿದ್ರು. ಆಗ ಏನಾಯಿತು ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಇಲ್ಲ ಇವ್ರ ಜೊತೆ ಕೆಲಸ ಮಾಡಬೇಕು, ಇಲ್ಲ ನಮ್ಮನ್ನೆಲ್ಲೇ ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ನಾವು ಯಾವ ರೀತಿ ಅದನ್ನು ತಡೆ ಹಿಡಿಬೇಕು ಅಂತ ಹೇಳುವಂಥ ಇದರಲ್ಲಿ ಅವರೆಲ್ಲ ಸೇರಿ ಓಡಾಡ್ಕೊಂಡು ಇದ್ರು. ಇವತ್ತು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಂದ ಶಿವ ಹೋದ ಶಿವ ಅಂತೇಳಿ ಈ ಕಿವುಡನ ಮುಂದೆ ನಾವು ಕಿಂದರಿ ಬರ್ಸ್ತೀವಿ ನೋಡಿ, ಆ ರೀತಿಯಾಗಿದೆ. ಇವತ್ತು ಪ್ರಾಣಗಳು ಹೋಗ್ತಾನೆ ಇದೆ. ಅರಣ್ಯ ಅಧಿಕಾರಿಗಳಿಗಾಗಲಿ ಅಲ್ಲ, ಆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಕೆಲ ವರ್ಗದ ಜನರಿಗಾಗಲಿ ಇಲ್ಲಿ ಯಾವುದೇ ಇದು ಕಾಣ್ತಾ ಇಲ್ಲ. ಅವರಿಗೆ ಕೆಲಸ ಮಾಡಬೇಕು, ಇಲ್ಲ ಏನಾದರೂ ಮಾಡಬೇಕು, ಹುಲಿ ನೀಡಬೇಕು ಅಂತ ಹೇಳುವಂಥ ಆ ಜವಾಬ್ದಾರಿ ಇಲ್ಲ. ಇಲ್ಲಿ ಸಂಪೂರ್ಣ ವಿಫಲಾಗಿದ್ದಾರೆ. ಇವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು, ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರು ಇಬ್ಬರು ಕೂಡ ಇಲ್ಲಿ ಬರಬೇಕು. ಬಂದು ಇದನ್ನು ನಿಂತ್ಬಿಟ್ಟು ಅವ್ರನ್ನ ತನಿಖೆ ಮಾಡಿಸಿದರೆ 100ಕ್ಕೆ 100 ಸರ್ಚ್ ಆಗುತ್ತೆ, ಹುಲಿ ಸಿಗುತ್ತೆ. ಹುಲಿ ಒಳ್ಳೆ ಯಾಕಂದರೆ ಈ ಬೋನಲ್ಲಿರುವಂಥ ಹುಲಿಗಳು, ಈ ನರಸತ್ತ ಹುಲಿಗಳೆಲ್ಲ ಬೇಡ, ಒಳ್ಳೆ ನೋಡಿ. ಅವತ್ತು ಮೊನ್ನೆ ಇದು ಮಾಡಿದ್ರಲ್ಲಿ ಎಂಥ ಹುಲಿಗಳು ಸಿಕ್ಕಿದೆ ಅಂತೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾವು ಕೂಡ ನೋಡಿದ್ದೀವಿ. ಅಂಥ ಹುಲಿಗಳು ಸಿಗುತ್ತೆ. ಅಂದರೆ ಇವತ್ತು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಅಲ್ಲಿ ಹೋಗಿದ್ರೆ ಒಳಗೆ ನುಗ್ಗಲಿಕ್ಕೆ ಇದಕ್ಕೆ ಯಾರಾದ್ರೆ ಬಡ ಕೂಲಿ ಕರ್ಮಿಗಳು ಸತ್ರ ಹೋಗಲಿ, ತೊಂದರೆ ಇಲ್ಲ, ಯಾಕಂದರೆ ನಾನು ಸಾಯ್ಬಾರ್ದು ಅಂತ ಹೇಳುವಂಥದ್ದು. ಇವರು ಹೋಗಲಿ, ನುಗ್ಗಲಿ. ಇಲ್ಲಾಂದರೆ ಪಾಪ ಅಲ್ಲಿ ಗ್ರಾಮಸ್ಥರು ಭಾಳ ಜನ ಓಡಾಡ್ತಿದ್ದಾರೆ. ಇಲ್ಲ ನಮ್ಮಂಥವ್ರು ಬೇರೆ ಭಾಳಷ್ಟು ಜನ ಇದ್ವಿ, ನಮಗೆ ಯಾರು ಅಧಿಕಾರ ಕೊಡಿ, ನಾವು ನುಗ್ಬಿಟ್ಟು ಕೆಲಸ ಮಾಡ್ತೀವಿ ಅಂದರೆ. ಇಲ್ಲಿ ನಾನು ಹೇಳ್ತಿರೋದು ಏನು ತಿಳಿದ್ರೆ, ಕರ್ತವ್ಯದಿಂದ ನುಚ್ಚಿಕೊಳ್ಳುವಂಥ ಕೆಲಸ ದಯವಿಟ್ಟು ಮಾಡ್ಕೊಳ್ಬೇಡಿ. ನಿಮ್ಮ ಅಧಿಕಾರ ಇದೆ, ನಿಮಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ತೋರಿಸಿ. ಆ ಜವಾಬ್ದಾರಿ ಏನು ಅಂತ ಹೇಳುವಂಥ ತೋರಿಸ್ಕೊಡಿ ಅಂತ ನಾನು ಹೇಳ್ತಿರೋದು. ಪಾಪ ನಮ್ಮ ರಾಬಿನ್ ದೇವನವರು ಮಾತಾಡ್ತಿದ್ದಾರೆ ಅಂದರೆ ಅವರು ಮಾತಾಡಲೇಬೇಕು. ಒಂದು ಪಕ್ಷಾಧ್ಯಕ್ಷರಾಗಿ ಅವರ ವಿಚಾರಗಳನ್ನು ಹೇಳುವಾಗ ಅವರಿಗೆ ಫೇವರಾಗಿ ಮಾತಾಡಬೇಕಾಗುತ್ತೆ. ಆದರೆ
ಇಲ್ಲಿ ನಾನು ಹೇಳ್ತಿರೋದು ಇದಕ್ಕೆ ನಾವು ರಾಜಕೀಯ ಈಗಲೂ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನಾವು ರಾಜಕೀಯ ತರೋದು ಇಲ್ಲ, ಇದರಲ್ಲಿ ರಾಜಕೀಯ ನಾವು ಬೆರೆಸೋದು ಬೇಡ. ಆದರೆ ಆ ಹುಲಿ ಸಿಕ್ಕಬೇಕು, ಆ ಹುಲಿನೂ ಸಿಕ್ಕಬೇಕು. ಇದು 1-2 ಹುಲಿ ಅಲ್ಲ ಸರ್, ನನ್ನ ಅಂದಾಜು ಒಂದು 10-15-20 ಹುಲಿ ಅಲ್ಲಿರ್ಬೋದು. ಅಂದರೆ ಈ ಹುಲಿಗಳು ಸಿಕ್ಕಬೇಕು, ಇದನ್ನು ಹಿಡಿಯುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಬಂದು ಇವತ್ತೇನು 2018ರಲ್ಲಿ ಉಸ್ತುವಾರಿ ಸಚಿವರು ಸಾರಾ ಮಹೇಶ್ವರ್ ಬಂದು 1 ತಿಂಗಳು ಇರಲಿಲ್ವಾ, ಇವ್ರು ಬಲ್ಲಿ ಒಂದು 2-3 ದಿನ ಇರಲಿ, ಏನಾಗುತ್ತೆ? ಇವರ ಡ್ಯೂಟಿ ಅದು, ಇವರ ಧರ್ಮ ಅದು, ಇವರ ಕರ್ತವ್ಯ, ಇವರ ಜವಾಬ್ದಾರಿ. ಇದನ್ನೇ ಇವ್ರು ಮರೆತಿದ್ದಾರೆ. ಇದು ಮಾಡಬಾರ್ದಲ್ಲ. ಉಸ್ತುವಾರಿ ಸಚಿವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ, ಇಲ್ಲ ತಮ್ಮ ಸಂಸದರು ಇದ್ರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಇವತ್ತು 2 ಶಾಸಕರಿದ್ದಾರೆ, ಪಾಪ ಶಾಸಕರು ಏನಂತ ಹೇಳಿದರೆ ಅವರಿಗೆ ಎಲ್ಲವೂ ಇತ್ತು, ಏನೆಲ್ಲ ಆಗ್ಬಿಟ್ಟಿದೆ. ಇವತ್ತು ಕೊಡಗಿಗೆ ನಮಗೆ ಯಾವ ರೀತಿ ಆಗಿದೆ ಅಂತ ನೋಡಿ, ಕೊಡಗಿನಲ್ಲಿ ಒಂದು ಉಸ್ತುವಾರಿ ಸಚಿವರು ಇದ್ದಿದ್ರೆ ನಾನು ಇವತ್ತೊಬ್ಬ JDS ಅಧ್ಯಕ್ಷ ಆದರೂ ಕೂಡ ನಾನು ಏಕೆ ಇವರ ಆಡಳಿತ ಪಕ್ಷದ 2 ಶಾಸಕರು ಇದ್ದಾರೆ ಅವರಿಗೆ ಉಸ್ತುವಾರಿ ಸಚಿವರಾಗಿ ಕೊಡಿ ಅಂತ ಹೇಳಿದರೆ ಇಲ್ಲಿ ಕೆಲಸಗಳಾಗ್ತಿತ್ತು ಅಂತ ಹೇಳುವಂಥ ವಿಚಾರಗಳನ್ನು ನಾನು ಹೇಳ್ತಾ ಇದ್ವಿ. ಅಂದರೆ 2 ಉಸ್ತುವಾರಿ ಸಚಿವರು ಕೂಡ ನಮ್ಮಲ್ಲಿಲ್ಲ. ಅಟ್ಲೀಸ್ಟ್ 2 ಶಾಸಕರಲ್ಲಿ ಯಾರಿಗಾದ್ರೂ ಬರೋ ಉಸ್ತುವಾರಿ ಸಚಿವರು ಕೊಟ್ಟರೆ ಅವ್ರನ್ನ ಹಿಡ್ಕೊಂಡು ಅವರಿಂದ ನಾವು ಓಡಾಡ್ಬೋದು, ಹುಲಿನ ಹಿಡಿಯಲೇಬೇಕು ಅಂತ ಹೇಳುವಂಥದ್ದು ಅದು ಕೂಡ ಇಲ್ಲಿ ಆಗ್ತಾ ಇಲ್ಲ. ಅಂದರೆ ಕೊಡಗಿನನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಕೊಡಗಿಗೆ ಏನು ಬೇಡ, ಅವರ ಓಟ್ ಇದ್ರೆ ಸಾಕು, ಅವರ ಬೇರೆ ಏನು ಬೇಡ, ಓಟ್ ಇದ್ರೆ ನಾವು ಚೆನ್ನಾಗಿರೋಣ ಅಂತ ಹೇಳುವಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ ವಿನ ಕೊಡಗಿಗೆ ಏನೂ ಕೆಲಸ ಆಗಬೇಕು ಅಂತ ಹೇಳುವಂಥ ಕಿಂಚಿತ್ತೂ ಕೂಡ ಇವರಿಗೆ ಕಾಳಜಿ ಇಲ್ಲ. ರಾಬಿನ್ ಅವರಿಗೆ ತಮ್ಮ ಅಭಿಪ್ರಾಯ ನೋಡಿ, ಗಣೇಶ್ ಅವರು ಹೇಳಿರೋದು ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಉತ್ತರ ಕೊಡಲೇಬೇಕಾಗಿದೆ. 18ರಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತೀವಿ ನಿಜ. ಸಾರಾ ಮಹೇಶ್ ಅವರು ಈ ಜಿಲ್ಲೆಯಲ್ಲಿ ಬಂದು ಇದ್ರು ಅಂತ ಹೇಳ್ತಕ್ಕಂಥದ್ದು ಒಪ್ಕೊಳ್ಳೇಬೇಕು, ನಾವು ಒಪ್ಕೊಳ್ತೇವೆ ಅದನ್ನು. ಆದರೆ ಆ ಸಾರಾ ಮಹೇಶ್ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥವ್ರು ನಮ್ಮ ಜಿಲ್ಲೆಯ ಶಾಸಕರುಗಳು. ಆ 18ರಲ್ಲಿ ವಿಕೋಪ ಆದಂಥ ಸಂದರ್ಭದಲ್ಲಿ ಆ ಕುಗ್ರಾಮಗಳಿಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದಂತಹ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಹೊರಗೆ ತಮ್ಮ ಜೀವನ ಕೂಡ ಪಣಕ್ಕಿಟ್ಟು ತೆಗೆದುಕೊಂಡು ಬಂದವರು ನಮ್ಮ ಶಾಸಕರು. ಅವತ್ತೇನು ನಮ್ಮ ಪಕ್ಷ ರಾಜಕೀಯ ಕೇಳಿ ಗಣೇಶ್ ಸಚಿವರಾಗಿ ಬರಲಿಲ್ಲ, ಅರಣ್ಯ ಸಚಿವರಾಗಿ ಬರಲಿಲ್ಲ, ಬರ್ತೇನೆ ಕೇಳಿ. ಆ ಸಂದರ್ಭದಲ್ಲಿ ನಾವು ಕೂಡ ಎಲ್ಲೂ ರಾಜಕೀಯ ಮಾಡಲಿಕ್ಕೆ ಹೋಗಲಿಲ್ಲ. ಇದೇನೋ JDS ಸರ್ಕಾರ ಇದೆ, JDS ಸರ್ಕಾರ ಸಮ್ಮಿಶ್ರ ಸರ್ಕಾರ ಕ್ಷಮಿಸಿ, ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದೆ, ಸರ್ಕಾರನೇ ಎಲ್ಲವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಎಲ್ಲೂ ಅದನ್ನು ಅವತ್ತು ವ್ಯಕ್ತಪಡಿಸಲಿಲ್ಲ. ಸಂಪೂರ್ಣವಾಗಿ ಜನಗಳ ಜೊತೆಗೆ ನಮ್ಮ ಶಾಸಕರು ಇದ್ರು, ನಾವು ಕೂಡ ಇದ್ವಿ. ನಾವು ಕೂಡ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಅವ್ರ ಜೊತೆ ನಾನು ಕೂಡ 2-3 ದಿವಸ ಹಲವಾರು ಕಡೆಗಳಿಗೆ ನಾನು ಹೋಗಿದ್ದೇನೆ. ಅವತ್ತು ನಾವೆಲ್ಲೂ ರಾಜಕೀಯ ಬೆರೆಸಲಿಲ್ಲ. ಆದರೆ ಅವತ್ತು ಅವರು ಶಾಸಕರು ಏನು ಜವಾಬ್ದಾರಿಯನ್ನ ಮಾಡಬೇಕಿತ್ತು ಅದರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ಮಾಡಿದ್ದಾರೆ. ಈಗಲೂ ಅದನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಉಸ್ತುವಾರಿ ಸಚಿವರು ಬಂದ್ರೆ ಮಾತ್ರ ಹುಲಿ ಸಿಗ್ತದೆ. ನಾನು ಆಗ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಹುಲಿ ಸಿಗ್ತದೆ ಅಂತ ಹೇಳುವಂಥದ್ದು ಮತ್ತು ನುಣುಚ್ಕೊಳ್ತದೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಯಾವುದೇ ಮಂತ್ರಿಗಳಾಗಿರ್ಬೋದು, ಯಾವುದೇ ಶಾಸಕರಾಗಿರ್ಬೋದು ನುಣುಚ್ಕೊಳ್ಳುವಂಥ ಪ್ರವೃತ್ತಿ ಇರ್ತಕ್ಕಂಥ ಯಾವ ಮಂತ್ರಿನೂ ಇವತ್ತು ನಮ್ಮಲ್ಲಿ ಇಲ್ಲ. ಆದರೆ ಅವರು ಬರ್ತಕ್ಕಂಥದ್ದು ಅವ್ರು ಏನೇನು ಕಾರ್ಯಕ್ರಮ ಅದಕ್ಕೆ ಹುಲಿ ಕಾರ್ಯಾಚರಣೆಗೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನ ಮಾಡಿದ್ದಾರೆ, ಆದೇಶವನ್ನು ಮಾಡಿಸಿದ್ದಾರೆ. ಹುಲಿ ಹಿಡಿಲಿಕ್ಕೆ ಇರ್ತಕ್ಕಂಥ ಎಲ್ಲ ಏನು ಅವರಿಗೆ ಇಕ್ವಿಪ್ಮೆಂಟ್ಸ್ ಬೇಕು ಅಂತ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದರ ಜೊತೆಗೆ ಅದೊಂದು ರಾಷ್ಟ್ರೀಯ ಪ್ರಾಣಿ ಇದೆ. ನೀವು ಆಗಲೇ ಹೇಳಿದ್ರಿ ನರಹಂತಕ ಹುಲಿಯನ್ನ ಮಾತ್ರ ಹೊಡಿಬೇಕು ಅಂತ. ನೋಡಿ, ಒಂದು ಹುಲಿ ಕಂಡಂತ ಸಂದರ್ಭದಲ್ಲಿ ಅದು ನರಹಂತಕ ಹುಲಿಯ ಅಥವಾ ಅದು ನರಹಂತಕ ಹುಲಿ ಅಲ್ವಾ ಅಂತ ಹೇಳೋದನ್ನ ಯಾರಿಗೂ ಅದನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭ ಬಂದಾಗ ಅದನ್ನು ನರಹಂತಕ ಹುಲಿಯಿಂದ ಟ್ರೇಸ್ ಆದ್ರೆ ಮಾತ್ರ ಹುಲಿ ಹೊಡಿಲಿಕ್ಕೆ ಅವರಿಗೆ ಗುಂಡು ಹೊಡಿಲಿಕ್ಕೆ ಅವಕಾಶ ಇದೆ. ಇಲ್ಲದಿದ್ರೆ ಅದನ್ನು ಅದು ಅಪರಾಧ ಆಗುತ್ತೆ. ಅದು ರಾಷ್ಟ್ರೀಯ ನೋಡಿ, ನಾವು ಯಾರ ಸಾವನ್ನು ಕೂಡ 14 ವರ್ಷದ ಒಂದು ವಿದ್ಯಾರ್ಥಿ ಸತ್ತಾಗ ಸರ್ಕಾರ ಬರಲಿಲ್ಲ ನೋಡಿ. ಒಂದು ವೃದ್ಧ ಸತ್ತಾಗ ಲೋಕೇಶ್ ಅವರೇ ಸರ್ಕಾರ ಬರಲಿಲ್ಲ. ಮತ್ತು ಆನೆಯಿಂದ BBTC ತೋಟದಲ್ಲಿ ಆನೆಯಿಂದ ಬಲಿಯಾದಾಗ ನಿಮ್ ಸರ್ಕಾರ ಬರ್ಲಿಲ್ಲ. ಎಷ್ಟು ಹೆಣ ಬೀಳ್ಬೇಕು? 4ನೇ ಹೆಣವಾಗಿ ಒಂದು 8 ವರ್ಷದ ಮಗು ಹುಲಿಯಿಂದ ತಿಂದ ಹಾಕಿದಾಗ ನಿಮ್ ಸರ್ಕಾರ ಬರ್ಲಿಲ್ಲ. ಇನ್ನೆಷ್ಟು ಹೆಣಗಳು ಬರ್ಬೇಕು? ಇನ್ನೊಬ್ರು ಅವರ ಅಜ್ಜ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಅವ್ರಿಗೆ ಬೇಕಾದ ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ. ಯಾವುದೇ ಕೊಲೆಯನ್ನ ಸ್ವಾಗತ ಮಾಡ್ತಕ್ಕಂಥ ಹೆಣ ಬೀಳ್ಬೇಕು ನಿಮ್ ಸರ್ಕಾರ ಬರ್ಲಿಕ್ಕೆ? ನೀವು ಹೇಳಿದ ರೀತಿಯಲ್ಲಿ ಜನರ ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಬಂದಿರುವುದು 2018ರಲ್ಲಿ. ಇದಕ್ಕಿಂತ ಮೊದಲು ಯಾಕೆ ಆನೆ ಸಂಘರ್ಷ, ಮಾನವ ಸಂಘರ್ಷಕ್ಕೆ ಯಾಕೆ ನೀವು ನಿಮ್ಮ ಸರ್ಕಾರ ಯಾಕೆ ಅದಕ್ಕೆ ಸರಿಯಾದಂತ ಕ್ರಮ ಕೈಗೊಳ್ಳಿಲ್ಲ? ನಿಮ್ಮ ಸರ್ಕಾರ ಅವತ್ತು
ಕ್ರಮ ಕೈಗೊಂಡಿದ್ದೀರಾ. ಇವತ್ತು ಆನೆ ಮಾನವ ಸಂಘರ್ಷನೂ ಆಗ್ತಾ ಇರಲಿಲ್ಲ, ಹುಲಿ ದಾಳಿನೂ ಆಗ್ತಾ ಇರಲಿಲ್ಲ. ಇಷ್ಟು ವರ್ಷ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ. ಆನೆಗೆ ಬೇಕಾದ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರಗಳು ಹಾಕಿದೆ. ಇದೇ ಇತಿಹಾಸದಲ್ಲಿ ಹುಲಿಯಿಂದ ಒಂದು ಮಾನವ ಬಲಿಯಾಗಿರುವಂತದ್ದು ಇದೇ ಪ್ರಥಮ. ಇದು ನಿಮ್ಮ ಸರ್ಕಾರ ಯಾವ ಸಂದರ್ಭದಲ್ಲೂ ಹುಲಿ ತಿಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಇದೇ ಮೊದಲ ಪ್ರಕರಣ. ಕೇವಲ 15 ದಿವಸದಲ್ಲಿ 4 ಜನರು ಬಲಿಯಾಗುವಂತ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ನಿಮ್ಮ ಸರ್ಕಾರ ಮಾತ್ರ ನಿಮ್ಮ ಅರಣ್ಯ ಸಚಿವರು ಬರ್ತಾರೆ. ನಮ್ಮ ದೇಶವನ್ನ ಮಾತ್ರ ಬರ್ತಾರೆ, ಸತ್ರ ಬರೋದಿಲ್ಲ. ನಮ್ಮ ರಾಜ್ಯವನ್ನ ಆಳಿರ್ತಕ್ಕಂಥ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ನಿಮ್ಗೆ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿ. ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸರ್ಕಾರ ಬರೋದಿಲ್ಲ. ಇವತ್ತು ಸಾಮಾನ್ಯ ಸಿಗೋದಿದ್ರೆ ಮಾತ್ರ ಅರವಿಂದ್ ಲಿಂಬಾವಳಿ ಬರ್ತಾರೆ, ಸಿಗೋದಿದ್ರೆ ಮಾತ್ರ ನಿಮ್ಮ ಉಸ್ತುವಾರಿ ಸಚಿವರು ಬರ್ತಾರೆ. ನಾವು ನೋಡಿ ಬರೋದಿಲ್ಲ. ಇಡೀ ಜಿಲ್ಲೆಯ ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ ಚರ್ಚೆ ಜವಾಬ್ದಾರಿಯುತ ಚರ್ಚೆ. ಜನಗಳಿಗಿರುವಂತಹ ಆಕ್ರೋಶವನ್ನ ನಾನು ವ್ಯಕ್ತಪಡಿಸಬೇಕಾಗ್ತದೆ. ಹೌದು ಸ್ವಾಮಿ, ನಿಮ್ಮ ನಯವಾದ ಮಾತನ್ನು ಕೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಜನಗಳಿಗೆ ನೋವಿದೆ, ಕಷ್ಟ ಇದೆ. ಅಭಿಪ್ರಾಯ ಕೇಳವ್ರ ಅಧ್ಯಕ್ಷ ಹೇಳಿ ನೀವು ಹೇಳಿ. ನೋಡಿ, ನೀವು ಹೇಳ್ತೀರಿ ನಮ್ಮ ಸರ್ಕಾರ ಮಾಡಿರ್ತದೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಸರ್ಕಾರ ಬಂದು 18ನೇ ಇಸವಿಯಲ್ಲಿ ನಮ್ಮ ಸರ್ಕಾರ ಬಂದಿರೋದು. ಇಷ್ಟು ವರ್ಷಗಳು ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರದ ನಿಲುವಿನ ಕಾರಣಕ್ಕೋಸ್ಕರವೇ ನಮ್ಮ ಸರ್ಕಾರದಲ್ಲಿ ಕೊಡ್ಬೇಡಿ. ನಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಮಾನವನನ್ನ ಬಲಿ ತಗೊಳ್ಳಿಲ್ಲ ಹುಲಿ. ನಿಮ್ಮ ಸರ್ಕಾರ ಆನೆ ಸಂಘರ್ಷ ಆಗಿದೆ, ಅವರ ಸರ್ಕಾರದಲ್ಲಿ ಹುಲಿ ಸಂಘರ್ಷ ಆಗಿದೆ. ನಿಮ್ ಸರ್ಕಾರದಲ್ಲೂ ಆಗಿದೆ, ನಮ್ಮ ಸರ್ಕಾರದಲ್ಲಿ ಸರ್ಕಾರದಲ್ಲೂ ಆಗಿದೆ. ಕುಮಾರಸ್ವಾಮಿ ಸಿಎಂ ಆಗಿದೆ. ಆದ್ರೆ ಹುಲಿ ಬಲಿ ಇಡೀ ಇತಿಹಾಸ ಹುಲಿ ಬಲಿ ರಾಜಕೀಯ ರಹಿತವಾದಂತ ಚರ್ಚೆಗಳಿಲ್ಲ. ನಾವು ಹುಲಿ ವಿಚಾರ ಕಾರ್ಯಾಚರಣೆ ಇದೆ, ಅದೇನು ಮಂದಗತಿಯಲ್ಲಿ ಹೋಗ್ತಾ ಇದೆ. ಇವತ್ತು ನಾನು ಹೇಳ್ತಿದ್ದೀನಿ, ಮುಖ್ಯಮಂತ್ರಿ ಅವರು ಬರಲಿ. ಕಾರ್ಯಾಚರಣೆ ಮಂದಗತಿಯಲ್ಲಿ ಏನಾಗ್ತಾ ಇದೆ ಅದು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೋಗ್ಲಿ. ಇಲ್ಲಿ ಕಾರ್ಯಾಚರಣೆ ಮುಖ್ಯಮಂತ್ರಿನ ಕರೆಸಿ ಚರ್ಚೆ ಮುಂದುವರಿಸುವ. ಈಗ ಸಹಜವಾಗಿ ಜಿಲ್ಲೆಯ ಜನತೆಯಲ್ಲಿ ಒಂದು ಅಭಿಪ್ರಾಯ ಇದೆ, ಕ್ಷೇತ್ರದ ಸಂಸದರು ಬರಬೇಕು, ಧ್ವನಿ ಎತ್ತಬೇಕು, ಉಸ್ತುವಾರಿ ಸಚಿವರು ಬರಬೇಕು, ಅವರು ಧ್ವನಿ ಎತ್ತಬೇಕು, ಅರಣ್ಯ ಸಚಿವರು ಕಾರ್ಯಾಚರಣೆ ಚುರುಕುಗೊಳಿಸಬೇಕು ಅಂತ. ಅದು ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು ಇದೆ. ಅದರ ಬಗ್ಗೆ ಜಿಲ್ಲಾಧ್ಯಕ್ಷರು ಮತ್ತಷ್ಟು ಅಭಿಪ್ರಾಯ ವ್ಯಕ್ತಪಡಿಸೋಕೆ ನಮ್ಮೊಂದಿಗೆ ಇನ್ನೊಬ್ಬರು ಕಾರ್ಯ ಮಾಡಿದ್ದಾರೆ. ನಮಸ್ತೆ ತಿಮ್ಮಯ್ಯ ಅವರೇ. ನಮಸ್ತೆ ಪುಟ್ಟಮ್ಮ ಸರ್, ನಮಸ್ಕಾರ. ಹಾಗೂ ಇವತ್ತು ಪ್ಯಾನೆಲ್ ಕೂತಿರುವಂತ ಎಲ್ಲಾ ಪಕ್ಷದ ವರಿಷ್ಠರಿಗೆ ನಮಸ್ಕಾರಗಳು. ನಾನು ಮಾದೇಡು ತಿಮ್ಮಯ್ಯ ಮಾತಾಡ್ತೀನಿ. ತಮ್ಮ ಅಭಿಪ್ರಾಯ ಮತ್ತು ಪ್ರಶ್ನೆಯನ್ನ ಕೇಳಿ. ಸರ್, ನನ್ನ ಅಭಿಪ್ರಾಯ ಒಂದು, ಈ ಚರ್ಚೆನ ನೋಡ್ತಾ ಇದ್ರೆ 3 ಪಕ್ಷದ ವರಿಷ್ಠರಿದ್ದೀರಿ. ನನಗೆ ಎಲ್ಲೋ ನಿಮ್ಮಲ್ಲಿ ಸ್ವಲ್ಪ ಮೆಚುರಿಟಿದು ಕೊರತೆ ಇದೆ ಅಂತ ಹೇಳ್ಕೊಂಡು ನನಗೆ ಈ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ಮೆಚುರಿಟಿದು ಕೊರತೆ ಇದೆ ಅಂತ ಹೇಳೋದು ಎದ್ದು ಕಾಣ್ತಾ ಇದೆ ಸರ್. ಇಲ್ಲಿ ಯಾವ ಪಕ್ಷದವರು ಯಾವ ಸರ್ಕಾರ ಏನ್ ಮಾಡಿದ್ದಾರೆ ಅಂತ ಕೇಳುವಂತ ಸಮಯ ಅಲ್ಲ, ಸಂದರ್ಭ ಅಲ್ಲ. ಈಗ ಎಲ್ಲ ಪ್ರತಿ ಪಕ್ಷದವರು, ಪ್ರತಿ ಪಕ್ಷದ ವರಿಷ್ಠರು, ಪ್ರತಿ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಜನಪ್ರತಿನಿಧಿಗಳು, ಅದು MLA ಇರ್ಬೋದು, MP ಇರ್ಬೋದು, MLC ಇರ್ಬೋದು, ಜಿಲ್ಲಾ ಪಂಚಾಯತ್ ಅವರು ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಅವರು ಇರ್ಬೋದು, ಕೊಡಗಿನ ಜನರ ಪರವಾಗಿ ನಿಲ್ಲುವಂತ ಸಮಯ. ಅದು ನರಭಕ್ಷಕ ಹುಲಿಯ ಅಥವಾ ಅದನ್ನ ಐಡೆಂಟಿಫೈ ಮಾಡೋದು ಈಗ ನೀವು ಸರ್ಕಾರದವರು ಮಾಡ್ಲಿಲ್ಲ, ಅದನ್ನು ಕಾನೂನು ಕ್ರಮ ಮಾಡ್ತಾರೆ ಅಂತ ಹೇಳ್ಕೊಂಡು ರಾಬಿನ್ ದೇವಿ ಅವರು ಹೇಳಿದ್ರಿ. ಹಾಗಾದ್ರೆ ದಯವಿಟ್ಟು ಬಿಜೆಪಿ ಪಕ್ಷದವರು ತಾವು ಇದ್ದೀರಿ, ತಾವು ದಯವಿಟ್ಟು ನೀವು ನಿಮ್ಮ ಪಕ್ಷದ ಕಾರ್ಯಕರ್ತ ನಿಮ್ಮ ಮೆಕ್ಯಾನಿಸಮ್ ಅನ್ನು ಯೂಸ್ ಮಾಡಿ ಅದು ನರಭಕ್ಷಕ ಹುಲಿ ಯಾವ್ದು ಅಂತ ತೋರಿಸಿ, ಅವರು ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವ್ರು ಬಂದು ಗುಂಡೊಡಿತಾರೆ. ಯಾಕೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ? ದಯವಿಟ್ಟು ಈ ಕೆಸರ ಎರಚಾರ್ಟನ್ನು ಬಿಟ್ಬಿಟ್ಟು, ಈ ಇಮ್ಮೆಚೂರ್ಡ್ ಬಿಹೇವಿಯರ್ ನ ಬಿಟ್ಬಿಟ್ಟು, ದಯವಿಟ್ಟು ನಿಮ್ಮ ಪಕ್ಷದ ಎಲ್ಲಾ ಮೆಚುರಿಟಿ ಇರುವಂತ ನೀವೆಲ್ಲರೂ ದಯವಿಟ್ಟು ನಿಮ್ಮ MLA MP ಗಳನ್ನು ಕೂತ್ಕೊಂಡು ಜನರ ಪರವಾಗಿ ಧರಣಿ ಕೂರಿ. ಈಗ ಯಾವ ಸರ್ಕಾರ ಏನ್ ಮಾಡಿದ್ದಾರೆ, ನಾವೇನ್ ಮಾಡಿದೀವಿ, ನೀವೇನ್ ಮಾಡಿದ್ರಿ ಅಂತ ಕೇಳುವಂತ ಸಮಯ ಅಲ್ಲ. ಜನರ ಪರವಾಗಿ ಎಲ್ಲಾ ಪಕ್ಷದವರು ನಿಲ್ಲುವಂತ ಸಮಯ ಈಗ. ರೈತರ ಪರವಾಗಿ, ರೈತರು ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಕೊಡಗಿನ ಕೇವಲ ಹುಲಿ ಮಾತ್ರ ಅಲ್ಲ, ಆನೆ ಇದೆ. ಪರ ಊರಿಂದ, ಪರ ಜಿಲ್ಲೆಯಿಂದ ತಂದುಬಿಟ್ಟು ಕೋತಿಗಳನ್ನ, ಮಂಗಗಳನ್ನ ಇದ್ದ ಊರಲ್ಲಿ ರೋಡ್ ಸೈಡ್ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಹುಲಿದು ಅಟ್ಟಹಾಸ ಇದೆ, ಒಂದ್ ಕಡೆ ಆನೆ ಇದೆ, ಇನ್ನೊಂದ್ ಕಡೆ ಕಾಫಿ ಇರುವಂತ ಎಲ್ಲಾ ಫಸಲುಗಳನ್ನ ಕೋತಿಗಳು ಬಂದ್ಬಿಟ್ಟು, ಮಂಗಗಳು ಬಂದ್ಬಿಟ್ಟು ಹಾಳು ಮಾಡ್ತಿದ್ದಾರೆ. ಇದರ ಬಗ್ಗೆ ದನಿ ಎತ್ತಲಿಕ್ಕೆ ಯಾರು ಇಲ್ಲ. ವಿಧಾನಸಭೆಯಲ್ಲಿ ಹೋಗ್ಬಿಟ್ಟು ನಮ್ಮ ಶಾಸಕರು ಕಾಮಿಡಿ ಮಾಡೋದಲ್ಲ, ನಾವು ಹುಲಿ ಮದುವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಶಾಸಕರು ಅಲ್ಲಿ ಏನು ಸೆಷನ್ ನಡೀತಾ ಇದೆ ಅದನ್ನ ಬೈಕಾಟ್ ಮಾಡಿ ಬಂದ್ಬಿಟ್ಟು ಇವತ್ತು ರೈತರ ಪರವಾಗಿ ಇಲ್ಲಿ ಧರಣಿ ಇರುವ ಸ್ಥಳದಲ್ಲಿ ನಿಲ್ಲುವಂತ ಸಮಯ ಇದು. ದಯವಿಟ್ಟು ಈ ಕಿವಿ ಮಾತನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಕೊಡಗಿನ ಜನರ ಪರವಾಗಿ ಬಹಳಷ್ಟು ಸಮಸ್ಯೆಗಳು ಇವತ್ತು ಎದುರಾಗಿದೆ ಕೊಡಗಿನಲ್ಲಿ.
ಯಾವ ಪಕ್ಷದವರು, ಯಾವ MLA ಗಳು, ಯಾವ ಎಂಪಿಗಳಂತೂ ಕೊಡಗು ಅವರಿಗೆ ಸಂಬಂಧನೇ ಇಲ್ಲ ಅಂತ, ಅವ್ರು ಯಾರು ಅಂತ ಹೇಳೋದೇ ನಮಗೆ ಮರ್ತೋಗೋದು, ಮುಖ ಪರಿಚಯ ಇಲ್ಲದಂತ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ಬಹಳ ಒಂದು ದುರದೃಷ್ಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಎಲ್ಲ ಪಕ್ಷದ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಇವತ್ತು ಒಂದಾಗಿ ಈ ಕಾರ್ಯಾಚರಣೆಯ ವಿರುದ್ಧ ಸರ್ಕಾರದ ಮೇಲೆ ಒತ್ತಡ ತರುವಂತ ಸಮಯ. ಅದು ಬಿಜೆಪಿ ಸರ್ಕಾರನೋ ಅಥವಾ ಕಾಂಗ್ರೆಸ್ ಸರ್ಕಾರನೋ ಅಥವಾ JDS ಸರ್ಕಾರನೋ ಅಂತಲ್ಲ, ಇವತ್ತು ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ, ಈ ಅರಣ್ಯ ನೀತಿ, ಅವೈಜ್ಞಾನಿಕ ಅರಣ್ಯ ನೀತಿಗಳ ಮೇಲೆ ನಾವಿವತ್ತು ಒತ್ತಡ ತರುವಂತ ಸಮಯ. ಜನಪ್ರತಿನಿಧಿಗಳಾಗಿ, ಜಿಲ್ಲೆಯ ಸಾರ್ವಜನಿಕರಾಗಿ ಒತ್ತಡ ತರುವಂತ ಸಮಯ. ದಯವಿಟ್ಟು ಆ ನಿಟ್ಟಿನಲ್ಲಿ ಮಾಡಿ. ಅದು ಬಿಟ್ಟು ನಿಮ್ಮ ಸರ್ಕಾರ ಇಷ್ಟು ವರ್ಷ ಏನ್ ಮಾಡಿದ್ರು, ನಾವೇನ್ ಮಾಡ್ತಿದೀವಿ, ಎಲ್ಲಿದ್ದಾರೆ ನಮ್ಮ ಶಾಸಕರು, ಎಲ್ಲಿದ್ದಾರೆ ಈಗ ಜನಪರವಾಗಿ ಎಲ್ಲಿದ್ದಾರೆ ಹೇಳಿ? ತಿಮ್ಮಯ್ಯನವರೇ, ನಿಮ್ಮ ಮಾತನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ನೋಡಿ, ಎಲ್ಲೂ ಕೂಡ ನಮ್ಮ ಶಾಸಕರು ಕಾಮಿಡಿ ಮಾಡ್ತಾ ಇಲ್ಲ. ನೀವು ಆ ಮಾತನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ನಮ್ಮ ಎಲ್ಲ ಒಂದ್ ಕಡೆ ನೀವು ಸರ್ಕಾರ, ನಾವು ಆಗ್ಲೇ ಪ್ರಾರಂಭದಲ್ಲಿ ನಾವು ಹೇಳಿದ್ದೇವೆ, ನಾವು ರಾಜಕೀಯ ರಹಿತವಾಗಿ, ತಿಮ್ಮಯ್ಯನವರೇ, ರಾಜಕೀಯ ರಹಿತವಾಗಿ ನಾವು ಇವತ್ತು ಎಲ್ಲ ಪಕ್ಷದವರು ಕೂಡ ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದನ್ನು ಹಿಡಿಲಿಕ್ಕೆ ಇರ್ತಕ್ಕಂಥ ಎಲ್ಲ ಕಾರ್ಯಾಚರಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗೂ ಕೂಡ ಸರ್ಕಾರ ಬದ್ಧವಾಗಿ ನಿಂತಿದೆ. ಇಲ್ಲೊಂದು ಕಡೆ ನೀವು ಸರ್ಕಾರದ ವಿರುದ್ಧವಾಗಿ ನಾವು ಸರ್ಕಾರದ ಪರ ಇದ್ದೇವೆ ಅಥವಾ ನೀವು ಸರ್ಕಾರದ ವಿರುದ್ಧ ಇದ್ದೇವೆ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಅದರಿಂದ ಕೇವಲ ಶಾಸಕರುಗಳು ಮಾತ್ರ ಹುಲಿಯನ್ನು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ, MP ಮಾತ್ರ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಮಂತ್ರಿಗಳು ಮಾತ್ರ ಹುಲಿಯನ್ನು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಲ್ಲ. ನಮ್ದು ಕೂಡ ಪ್ರಯತ್ನ ಇದೆ, ಶಾಸಕರುಗಳದ್ದು ಪ್ರಯತ್ನ ಇದೆ, ಮಂತ್ರಿಗಳದ್ದು ಪ್ರಯತ್ನ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ಕೂಡ ಪಾಲನೆ ಮಾಡ್ತಕ್ಕಂಥ ಸರ್ಕಾರದ ಆಡಳಿತದ ಕರ್ತವ್ಯ ಕೂಡ ಇದೆ, ಅದನ್ನು ಮಾಡ್ತಾ ಇದ್ದಾರೆ. MP ಬರ್ಲಿಲ್ಲ ಅಂತ ನೀವು ಹೇಳಿದಿರಿ, ಮಂತ್ರಿಗಳು ಬರ್ಲಿಲ್ಲ ಅಂತ ಹೇಳಿದಿರಿ. ಅದೇನೋ ಅವ್ರು ಬರ್ಲಿಲ್ಲ ಅಂತ ಹೇಳಿದ ಕಾರಣಕ್ಕೋಸ್ಕರ ಅವರು ಇದರೆಲ್ಲ ವಿರುದ್ಧವಿದ್ದಾರೆ, ಕೊಡಗಿನ ವಿರುದ್ಧ ಇದ್ದಾರೆ ಅಂತ ಅಲ್ಲ. ಗೊತ್ತಾಯ್ತಲ್ವಾ? ಅವರು ಪರವಾಗಿದ್ದಾರೆ. ಶಾಸನ ಸಭೆ ನಡೀತಾ ಇದೆ, ಪಾರ್ಲಿಮೆಂಟ್ ನಡೀತಾ ಇದೆ, ಅದರಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಲ್ಲಿ ಏನೇನು ಮಾತಾಡಬೇಕು ಅದನ್ನ ನೀವು ಕೂಡ ಕೇಳಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಸಂಜೆ ಹೊತ್ತು ಅವರು ಏನೇನು ಮಾತಾಡಿದಾರೋ ಅದು ಪತ್ರಿಕೆನಲ್ಲಿ ಬರುತ್ತೆ, ಮೀಡಿಯಾದಲ್ಲಿ ಬರುತ್ತೆ, ಅದನ್ನ ಮಾತಾಡಿರೋದು ತಾವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ತಿಮ್ಮಯ್ಯನವರೇ. ಅದರಿಂದ ಇದು ಕೇವಲ ಯಾವುದೋ ಒಂದು ಶಾಸಕರನ್ನೇ ಬೊಟ್ಟು ಮಾಡ್ತಕ್ಕಂಥದ್ದು, MP ಬೊಟ್ಟು ಮಾಡ್ತಕ್ಕಂಥದ್ದು, ಅಥವಾ ಮಂತ್ರಿಗಳನ್ನೇ ಬೊಟ್ಟು ಮಾಡ್ತಕ್ಕಂಥದ್ದು, ಅಥವಾ ಒಂದು ಸರ್ಕಾರವನ್ನು ಬೊಟ್ಟು ಮಾಡ್ತಕ್ಕಂಥದ್ದು, ಅಥವಾ ಒಂದು ರಾಜಕೀಯ ಪಕ್ಷವನ್ನು ಬೊಟ್ಟು ಮಾಡ್ತಕ್ಕಂಥ ಸರಿಯಲ್ಲ. ಈ ನಮ್ಮ ಹೋರಾಟ ಹೇಗಿರಬೇಕು ಅಂತ ನಾವು ಪ್ರಾರಂಭದಲ್ಲಿ ಅದಕ್ಕೆ ನಾವು ಹೇಳಿದ್ದೀವಿ, ಎಲ್ಲ ರಾಜಕೀಯವನ್ನ ಬಿಟ್ಟು ನಾವು ಅಲ್ಲಿ ಇರಬೇಕು, ಅದನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳೋದನ್ನ ಹೇಳಿದ್ದೀವಿ. ಕಾರಣಕ್ಕೋಸ್ಕರ ತಿಮ್ಮಯ್ಯನವರೇ, ನಾವು ಅವತ್ತು ಹುಳಿ ಹಿಡಿದಂತ ದಿವಸ ಬೆಳಗಿನ ಸಂಜೆವರೆಗೆ ನಾವು ಕೂಡ ಅಲ್ಲಿ ಹೋಗಿ ನಿಂತಿರ್ತಕ್ಕಂಥದ್ದು. ನಾವೇನು ರಾಜಕೀಯ ಮಾಡ್ಲಿಲ್ವಲ್ಲ ಅಲ್ಲಿ? ಸರ್, ಅಲ್ಲಿ ನಿಲ್ಲೋದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಮತ್ತೆ ನಾವು ನಮಗೆ ಅನುಮತಿ ಕೊಡ್ಲಿ, ನಾವು ಹೊಡಿತೇವೆ, ಅದಕ್ಕೇನು ಸಮಸ್ಯೆ ಅಲ್ಲ. ಈಗ ನೀವು ಅನುಮತಿ ಕೊಟ್ಟರೆ ನೀವು ಹೊಡಿತೀರಿ, ಇಲ್ಲ ನಾನು ಹೇಳೋದಿಲ್ಲ. ಸರ್ಕಾರಕ್ಕೊಂದು ಕಾನೂನು ಇದೆಯಲ್ಲ. MP ಬಂದು ನೀವು ಹೇಳ್ತೀರಿ MP ಬಂದಿಲ್ಲ ಅಂತ, MP ಬಂದು ಹುಲಿಯನ್ನು ಹೊಡಿಲಿಕ್ಕೆ ಆಗ್ತದ? ಆದ್ರೆ ಅವರಿಗೆ ಮಾಡಬೇಕು, ಅದನ್ನೆಲ್ಲವನ್ನ ಸರ್ಕಾರ ಹೇಳ್ಬಿಡ್ತೀನಿ. ಗೊತ್ತಾಗಬೇಕು ತಿಮ್ಮಯ್ಯನವ್ರೆ, ಏನ್ ಹೇಳ್ತಿದ್ದೀನಿ ತಿಮ್ಮಯ್ಯಣ್ಣ ಅಂದ್ರೆ, ತಾವು ಹೇಳಿದ ನಿಜವಾಗಿ ಸತ್ಯ. ಅಂದ್ರೆ ಇಲ್ಲಿ ರಾಜಕೀಯ ರಹಿತವಾಗಿ ನಾವು ಮಾತಾಡುವಂತ ಇದು ಸ್ಟೇಜ್ ಇದು. ಇವತ್ತು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು. ಇವತ್ತು ನಾವು ಜನಪ್ರತಿನಿಧಿಗಳವರು ನಾವು ಜನರ ಸಮಸ್ಯೆ ಸ್ಪಂದನೆ ಮಾಡಬೇಕು. ಆದರೆ ಕರ್ತವ್ಯದಲ್ಲಿ ಜವಾಬ್ದಾರಿ ಇರತಕ್ಕಂಥ MP ಗಳು, ಜನಪ್ರತಿನಿಧಿಗಳು, ಇವರು ಸರ್ಕಾರಕ್ಕೆ ಹೇಳಿ ಕೆಲಸ ಮಾಡುವಂಥ ಕೆಲಸಗಳು ಇಲ್ಲಿ ಆಗಬೇಕಾಗುತ್ತೆ. ಈಗ ನಾನು ಹೋಗಿ ಯಾವನೊಬ್ಬ ಕೆಲಸ ಮಾಡಿಲ್ಲ ಅಂತೇಳಿ ನಾನು ಸಸ್ಪೆಂಡ್ ಮಾಡಿದ್ದೇಳಿ ಸಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಇಲ್ಲ, ನಾನು ಹೋಗಿ ಎಲ್ಲ ಅವ್ನು ಕೆಲಸ ಮಾಡ್ತಿಲ್ಲ ಅಂತೇಳಿ ಅವನ ಮೇಲೆ ಏನಾದ್ರು ದೂರು ಕೊಟ್ಟರೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಆದರೆ ಸಂಬಂಧಪಟ್ಟಂಥ ಏನು ಸಚಿವರಿದ್ದಾರೆ ಅಥವಾ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರು ಬಂದು ಅಲ್ಲಿ ನಿಂತರೆ ಅಯ್ಯೋ ನನಗೇನೋ ತೊಂದರೆ ಆಗುತ್ತೆ, ಇಮಿಡಿಯೇಟ್ ಹಿಡಿಬೇಕು ಅಂತ ಹೇಳುವಂಥ ಹೆದರಿಕೆ ಅವನಲ್ಲಿರುತ್ತೆ. ಆ ಹೆದರಿಕೆಯನ್ನು ಇರಬೇಕು ಅಂತೇಳಿ ನಾವು ಇವತ್ತು ಮುಖ್ಯಮಂತ್ರಿನ ಕರೆಸಿ, ಎಲ್ಲ ಉಸ್ತುವಾರಿ ಸಚಿವನ ಕರೆಸಿ, ಎಲ್ಲ ಸಚಿವನ ಕಳಿಸಿ ಹೇಳ್ತಾ ಇದ್ದೀವಿ. ಜನಪ್ರತಿನಿಧಿಗಳು ಬಂದು ಜನರ ಪರವಾಗಿ ನಿಂತಾಗ ಹೌದು, ನಾವು ಅವರನ್ನು ನಾವು ಕರೆದಿದ್ದೀವಿ. ನಾವು ಬಂದು ಡೈರೆಕ್ಟ್ ಆಗಿ ಬಂದು ಉಸ್ತುವಾರಿ ಸಚಿವರೇ ನೀವು ಬಂದು ಹುಲಿನ ಹಿಡಿ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲ, ನಮ್ಮ ಅರಣ್ಯ ಸಚಿವರ ನೀವು ಬಂದು ಹುಲಿ ಹಿಡಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಿರೋ ನಿಮ್ಮ ಜವಾಬ್ದಾರಿ ಇದೆ ಸ್ವಾಮಿ, ಆ ಜವಾಬ್ದಾರಿಯಿಂದ ಇಲ್ಲಿ ಬಂದು ನಮ್ಮ ಜೊತೆ ಇರಿ. ನೀವಿದ್ರೆ ನಿಮ್ಮ ಏನು ನಿಮ್ಮ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ಹೇಳೋ ವಿಚಾರ ನಾವು ಹೇಳ್ತಾ ಇದ್ದೀವಿ. ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತಲಕಾವೇರಿಯಲ್ಲಿ ಡಿಸಾಸ್ಟರ್ ಆಯ್ತು, ಉಸ್ತುವಾರಿ ಸಚಿವರು ಅಥವಾ MP ಬಂದ್ಬಿಟ್ಟು ಮಣ್ಣನ್ನಾಗಿಲಿಲ್ಲ ತಾನೆ, ಅವ್ರು ಬಂದು ಇಲ್ಲಿ ಮೊಕ್ಕ ಹೂಡಿದ್ರು. ಹೌದೌದು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೀಲಿಲ್ವಾ? ಹೌದು
ಅಧಿಕಾರಿಗಳು ಹಗಲು ರಾತ್ರಿ ಅಂತ ಹೇಳದೆ ಬೆಟ್ಟ ಗುಡ್ಡ ಮಳೆ ಹೇಳದೆ ಅವರು ಕಾರ್ಯಾಚರಣೆ ಈಗ ಮಾಡಲಿಲ್ವಾ? ಇಲ್ಲಿ ಏನಾಗುತ್ತೆ, ನಾವು ನೋಡಿ ನಮ್ಮ ಈ ಸ್ಟೇಜ್ ಅಲ್ಲಿ ಈಗ ನಾವು 3 ಜನ ರಾಜಕೀಯ ಪಕ್ಷದವರು ಕೂತಿದ್ದೀವಿ. ಇವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಯಾಕೆಂದ್ರೆ ನಾವೀಗ 3 ಜನ ಒಂದೊಂದು ಪಕ್ಷದ ರಾಜಕೀಯ ಅಧ್ಯಕ್ಷರಾಗಿ ಕೂತಿದ್ದೀವಿ ಇಲ್ಲಿ. ಈ ರೀತಿ ಇರಬಾರ್ದು ಅಂತ ಹೇಳುವಂತ. ಅದರೊಳಗೆ ಇನ್ನೂ ಇದೆ, ನಾವೀಗ ಆಡಳಿತಾರೂಢ ಪಕ್ಷವನ್ನ ಅಷ್ಟೇ ಕೇಳ್ತಿದ್ವಿ. ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಸಹ ಒಂದು ಮಾತಾಡಿಲ್ಲ ಇದುವರೆಗೂ. ಸದನದ ಶಾಸನ ಸಭೆ ನಡೀತಾ ಇದೆ, ಶಾಸನ ಸಭೆಯೊಳಗೆ ಕೊಡಗಿನ ಸಮಸ್ಯೆಗೆ ಅವರು ಯಾಕೆ ಧ್ವನಿ ಆಗಲಿಲ್ಲ? ವಿಧಾನ ಪರಿಷತ್ತಲ್ಲಿರುವಂತಹ ಪ್ರತಿಪಕ್ಷ ನಾಯಕರು ಸಹ ಧ್ವನಿ ಎತ್ತಬೇಕಾಗಿತ್ತು. ವಿಧಾನ ಪರಿಷತ್ತಲ್ಲಿ ವೀಣಾಚಯ್ಯ ಮತ್ತು ಸುನೀಲ್ ಸುಬ್ರಹ್ಮಣ್ಯ ಇಬ್ಬರು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನ ವೈಫಲ್ಯತೆಯೂ ಇದೆ. ಶಾಸನ ಸಭೆಯೊಳಗೆ ಸಿದ್ದರಾಮಯ್ಯ ಅವರಿಗೆ ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಪ್ರತಿಪಕ್ಷದ ವೈಫಲ್ಯವೂ ಇದರೊಳಗೆ ಇದೆ. ಅದಕ್ಕೆ ಮಂಜುನಾಥ್ ಅವರು ಉತ್ತರದಾಯಿತ್ವ. ನಾನು ಅದನ್ನೇ ಹೇಳಿದ್ದು. ನಾನು ನಮ್ಮ ಬಿಜೆಪಿ ಸರ್ಕಾರವನ್ನ ಬೈದಿಲ್ಲ ಅಥವಾ ಜನಪ್ರತಿನಿಧಿಗಳನ್ನ ಬೈತಾ ಇಲ್ಲ. ನಾನು ಇಲ್ಲಿ ಆಗ್ತಾ ಇರುವಂತ ಆಡಳಿತ ವ್ಯವಸ್ಥೆಯ ಫೇಲಿಯರ್ ಅನ್ನ ನಾನು ಎತ್ತಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಹುಲಿ ಕಾರ್ಯಾಚರಣೆ ಎಲ್ಲರಿಗೂ ಗೊತ್ತಿದೆ. ಅದೊಂದು ಗಾದೆ ಇದೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಆ ರೀತಿ ಕಾರ್ಯಾಚರಣೆಗಳು ನಡೀತಿದೆ ಹೊರತು ರಿಸಲ್ಟ್ ಓರಿಯೆಂಟೆಡ್ ಆಗಿ ನಡೀತಾ ಇಲ್ಲ. ಈ ರೀತಿ ಕಾರ್ಯಾಚರಣೆ ನಡೆದ್ರೆ ಇನ್ನೊಂದು 1 ತಿಂಗಳಾದ್ರೂ, ಈಗ ಹುದಿಕೇರಿ ಭಾಗದಲ್ಲಿ ಹುಲಿ ಹಿಡಿತಿತ್ತು, ನಿನ್ನೆ ನಾಪಕುಲ್ ಭಾಗಕ್ಕೆ ಬಂದಿದೆ, ನಾಳೆ ಇದು ನೇರವಾಗಿ ಈ ಕಾರ್ಗುಂದ, ಬೆಟ್ಟಗೇರಿ, ಮಡಿಕೇರಿಯಲ್ಲಿ ಬಂದು ಹಿಡಿದ್ರು ಆಶ್ಚರ್ಯ ಇಲ್ಲ. ತಿಮ್ಮೆಯವರೇ, ನಿಮ್ಮ ಅಭಿಪ್ರಾಯ ಜನರ ಅಭಿಪ್ರಾಯ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಮತ್ತೆ ಇದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತೇವೆ. ನಿಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಕಳೆದ 1 ಗಂಟೆಯಿಂದ ಈ ಹುಲಿ ಹೆಜ್ಜೆ ಕಾರ್ಯಕ್ರಮದ ಮೂಲಕ ಹಲವಾರು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸಗಳನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಬಿಡುವು ಪಡ್ಕೊಂಡು ಮತ್ತೆ ಈ ಚರ್ಚೆಯನ್ನು ನಾವು ಮುಂದುವರಿಸುವ.